ಪ್ರಿಯ ಆಸರೆ ವೀಕ್ಷಕರಿಗೆ ಯೌವನಸ್ಥ ನಿರೀಕ್ಷೆ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಪ್ರಿಯರೇ, ಆಸರೆ ಟಿವಿಯಿಂದ ಮೂಲಕ ನೀವು ಹಲವು ಸಮಯಗಳಿಂದ ಯೌವನಸ್ಥ ನಿರೀಕ್ಷೆ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ಖಂಡಿತವಾಗಿ ವಿಶೇಷವಾಗಿ ನಮ್ಮ ವೀಕ್ಷಿಸುವಂಥ ಯೌವನಸ್ಥರಿಗೆ ಇದರ ಮೂಲಕ ತುಂಬ ಪ್ರಯೋಜನ ಆಗಿದೆ ನಂಬ್ತೇವೆ. ಪ್ರಿಯರೇ, ಇವತ್ತು ನಮ್ಮ ಮಧ್ಯದಲ್ಲಿ ಬೆಂಗಳೂರಿನಲ್ಲಿ ಸೇವೆ ಮಾಡುವಂಥ ಸಹೋದರ ದರ್ಶನ್ ಕುಮಾರ್ ಇವರು ಬೆಂಗಳೂರಿನ ಜಿಗಣಿಯಲ್ಲಿ ಅವರು ಸೇವೆ ಮಾಡ್ತಾ ಇದ್ದಾರೆ. ಅವರು ನಮ್ಮ ಮಧ್ಯದಲ್ಲಿ ಇವತ್ತಿದ್ದಾರೆ. ಅವರನ್ನು ಆಸರೆ ಟಿವಿ ಪರವಾಗಿ ಹಾಗೂ ನಮ್ಮ ವೀಕ್ಷಕರ ಪರವಾಗಿ ನಮ್ಮ ಸ್ವಾಗತ ಮಾಡ್ತೇನೆ. ದರ್ಶಕ, ನೀವು ಸ್ವಾಗತ ಕಾರ್ಯಕ್ರಮ. ಬ್ರದರ್, ನಾನು ಆಸರೆ ಟಿವಿಯಲ್ಲಿ ನಾವು ಹಲವು ಇದನ್ನು ಪ್ರೋಗ್ರಾಮ್ ಕೊಡ್ತಾ ಇದ್ದೇವೆ. ಯಾಕಂದರೆ ವಿಶೇಷವಾಗಿ ನಮ್ಮ ಯೌವನಸ್ಥರ ಕೆಲವು ನಿರೀಕ್ಷೆ ಇರ್ತದೆ. ನಿರೀಕ್ಷೆ ಬಗ್ಗೆ ನಾವು ತಿಳಿದುಕೊಳ್ಳುವುದೇ ಅಂದರೆ ನಾವು ತಿಳಿದುಕೊಳ್ಳುವುದಲ್ಲ, ನಿಜವಾಗಿ ನಮ್ಮ ವೀಕ್ಷಕರು ಇದರ ಬಗ್ಗೆ ಆಸರೆ ಟಿವಿ ಮೂಲಕ ಅವರಿಗೆ ಮಾಹಿತಿ ಕೊಡ್ತೇವೆ. ಅಂದರೆ ಯಾವ ರೀತಿಯ ಇವತ್ತಿನ ಯುವಕರು, ವಿಶೇಷವಾಗಿ ಕರ್ತನಲ್ಲಿ ಬಂದಂಥ ಯುವಕರು ಯಾವ ರೀತಿ ಇದ್ದಾರೆ ಮತ್ತು ಅವರ ಮುಂದಿನ ದರ್ಶನಗಳು ಏನಂತ. ಬ್ರದರ್, ನೀವು ಬೆಂಗಳೂರಿನಿಂದ ಜಿಗಣಿಯವರಲ್ಲ? ಹೌದು. ಕಷ್ಟ. ಎಷ್ಟು ದೂರ ಇದೆ ಬೆಂಗಳೂರಿನಿಂದ ಜಿಗಣಿ? ಬೆಂಗಳೂರಿಂದ ಜಿಗಣಿ 30 ಕಿಲೋಮೀಟರ್ ಇದೆ. 30 ಕಿಲೋಮೀಟರ್ ಇದೆ. 30 ಅಂದರೆ ನೀವು ಅಲ್ಲೇ ಹುಟ್ಟಿದವರ? ಅಲ್ಲ, ಅಲ್ಲೇ ಜಿಗಣಿ ಪಕ್ಕದಲ್ಲಿ ಒಂದು ಗ್ರಾಮ ಬರ್ತದೆ, ಕಲ್ಲುಬಾಳು ಎಂಬ ಗ್ರಾಮ. ಕಲ್ಲುಬಾಳು ಅಂತ ಗ್ರಾಮದಲ್ಲಿ ನಾನು ಹುಟ್ಟಿತು. ಅಂದರೆ ನೀವು ಬೆಂಗಳೂರಿನವರೇನ? ಅಲ್ಲ, ಜಿಗಣಿಯವರೆಲ್ಲ ಬೇರೆ ಊರಿನ ಬಂದಿದ್ದ? ನಮ್ಮ ಅಪ್ಪ ನಮ್ಮ ತಾತ ಎಲ್ಲ ಅದೇ ಊರು, ಬೆಂಗಳೂರಲ್ಲಿ. ಅಂದರೆ ನಿಮ್ಮ ಹಿರಿಯರಿಂದ ಅಲ್ಲೇ ಇದ್ದೀರಿ? ಅಲ್ಲೇ ಇದ್ದೀರಿ. ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿಗೆ? ನಮ್ಮ ತಂದೆ ತಾಯಿಗೆ ನಾನು, ನನ್ನ ತಮ್ಮ ಒಬ್ಬ ಇದ್ದಾರೆ. ತಮ್ಮ ಇದ್ದಾರೆ? ಇಬ್ಬರೇ ಮಕ್ಕಳು? ಇಬ್ಬರೇ ಮಕ್ಕಳು. ಏನು ಮಾಡ್ತಾ ಇದ್ದಾರೆ ನಿಮ್ಮ ಅಪ್ಪ? ನಮ್ಮಪ್ಪ ಸೆಂಟ್ರಿಂಗ್ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಅವರು. ಸೆಂಟ್ರಿಂಗ್ ಕೆಲಸ ಮಾಡ್ತಾರೆ. ಈಗ ದೇವ್ರ ಕೃಪೆಯಿಂದ ಅವ್ರಿಗೊಂದು ಚಾನಲಲ್ಲಿ ಪ್ರೆಸ್ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಓಹೋ, ಯಾವ ಚಾನಲ್ ಅದು? ಕನ್ನಡ ಟಿವಿ ಅಂತ. ಕನ್ನಡ ಟಿವಿ ಬೆಂಗಳೂರಿನಲ್ಲಿನಾ? ಬೆಂಗಳೂರಲ್ಲಿ. ಅಚ್ಚಾ. ಅಮ್ಮ ಮನೆಯಲ್ಲಿ ಪ್ರೇಯರ್ ಮಾಡಿಕೊಂಡು ಸೇವೆ ಮಾಡ್ಕೊಂಡಿರ್ತಾರೆ. ನಿಮ್ಮ ತಮ್ಮ ಗಾರ್ಮೆಂಟ್ಸಲ್ಲಿ ಕೆಲಸಕ್ಕೆ ಹೋಗ್ತಾರೆ. ಗಾರ್ಮೆಂಟ್ಸಲ್ಲಿ ಕೆಲಸಕ್ಕೆ ಹೋಗ್ತಾರೆ. ಅಂದರೆ ನೀವು ಹುಟ್ಟಿದ್ದು ಜಿಗಣಿಯಲ್ಲಿ ಹತ್ರ ಕಲ್ಲುಬಾಳು ಅಂತ. ಮತ್ತು ಬ್ರದರ್, ನಿಮ್ಮ ವಿದ್ಯಾಭ್ಯಾಸ ಎಲ್ಲ? ನಂದು ವಿದ್ಯಾಭ್ಯಾಸ BA ಕಂಪ್ಲೀಟ್ ಆಗಿ ಇವಾಗ LLB ಡಿಸೆಂಬರಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. LLB ಮಾಡ್ತಾ ಇದ್ದೀನಿ. ಎಲ್ಲಿ ಅದು? ಅಲ್ಲಿ ಲಾಲ್ಬಾಗ್ ಹತ್ರ ಅಲ್ಲಾಮಿನ್ ಕಾಲೇಜ್ ಅಂತ, ಬೆಂಗಳೂರಲ್ಲಿ. ಅಚ್ಚಾ. ಅಂದರೆ ನೀವು LLB ಮಾಡ್ತಾ ಇದ್ದೀನಿ. ಓಕೆ. ನಿಮ್ಮ ತಮ್ಮ? ನನ್ನ ತಮ್ಮ ಅವನು 9th ಬಿಟ್ಟುಬಿಟ್ಟ. ಆದರೂ ಅವನು ಎಲ್ಲೂ ಸುತ್ತಾಡಕ್ಕೆ ಹೋಗಿ ದೇವ್ರು ಬಿಟ್ಟಿಲ್ಲ, ಕೆಲಸಕ್ಕೆ ಕರ್ಕೊಂಡು ಹೋಗ್ಬಿಟ್ಟು. ಇವಾಗ ತುಂಬ ಚೆನ್ನಾಗಿ ಕೆಲಸದಲ್ಲಿ ಟ್ಯಾಲೆಂಟ್ ಆಗಿದ್ದು. ಹೇಗಿದೆ ನಿಮ್ಮ ಕುಟುಂಬದ ಪರಿಸ್ಥಿತಿ? ಇವಾಗ ದೇವ್ರು ನಮ್ಮ ಮೇಲೆ ತುಂಬ ಸಂತೋಷವಾಗಿದೆ. ಅಂದರೆ ನಿಮ್ಮ ಕುಟುಂಬದ ಹಿನ್ನೆಲೆ? ನಮ್ಮ ಕುಟುಂಬದ ಹಿನ್ನೆಲೆ ಅಂದರೆ ನಾವು ಫಸ್ಟ್ ಹಿಂದೂ ಬ್ಯಾಕ್ಗ್ರೌಂಡಲ್ಲಿ ಇದ್ದವರು ನಾವು. ಯಾವ SC ಆದಿ ಕರ್ನಾಟಕ ನಮ್ಮ ಕ್ಯಾಸ್ಟು, ಅದರಿಂದ ನಾವು ಬಂದವರು. ನಾವು ದೇವರು ನಂಬಕ್ಕಿಂತ ಮುಂಚಿತವಾಗಿ ನಮ್ಮ ಮನೆಯಲ್ಲಿ ತುಂಬ ಕಷ್ಟ. ಏನು ಕಷ್ಟ ಅಂದರೆ ಎಲ್ಲ ಇದ್ರೂ ನೆಮ್ಮದಿ ಇರೋದಿಲ್ಲ. ಕೆಲವೊಂದು ಸಮಯದಲ್ಲಿ ಯಾವ ರೀತಿ ಅಂದರೆ ನಮ್ಮಪ್ಪ ತುಂಬ ಡ್ರಿಂಕ್ಸ್ ಮಾಡ್ತಾಯಿದ್ರು. ಡ್ರಿಂಕ್ಸ್ ಮಾಡೋದು ಡ್ರಿಂಕ್ಸ್ ಮಾಡೋದಂದರೆ ಅವರು ಮದುವೆಗಿಂತ ಮುಂಚೆ ಮಾಡ್ತಿದ್ರ ಅಲ್ಲ ಮದುವೆ ಆದ ನಂತರ? ಮದುವೆಕ್ಕಿಂತ ಮುಂಚೆ ಮಾಡ್ತಾರಿಲ್ಲ, ಮದುವೆ ಆದಮೇಲೆ ಅವರು ಡ್ರಿಂಕ್ಸ್ ಸ್ಟಾರ್ಟ್ ಮಾಡಿರ್ಬೋದಂತ ನನಗೆ ಗೊತ್ತಿರೋ ಮಾಹಿತಿ. ಅವರು ಫ್ರೆಂಡ್ಸ್ ಜೊತೆ ಸರ್ಕಲ್ ಜೊತೆ ಸೇರಿಕೊಂಡು ಅವರು ಆ ರೀತಿ ಕಲ್ತಿರ್ಬೋದು ಅಂತ ನನಗೊಂದು ಅಭಿಪ್ರಾಯ ಇರ್ಬೋದು. ಅವರು ಏನು ಮಾಡ್ತಾ ಇದ್ರು ಅಂದರೆ ತುಂಬ ಬೆಳಗ್ಗೆ ಹೊತ್ತಲು ಅವ್ರು ತುಂಬ ಒಳ್ಳೆಯವರು. ಸಂಜೆ ಆಯ್ತಂದ್ರೆ ಅವ್ರು ಕುಡ್ಕೊಂಬರುವಾಗ ಅವರು ಸ್ವಲ್ಪ ಕೆಟ್ಟ ಸ್ವಭಾವಗಳು ಹೊರಗಡೆ ಬರ್ತಾ ಇತ್ತು. ದಿನ ಯಾವಾಗಲೂ ಜಗಳ, ಡೈಲಿ ಜಗಳ. ನಮ್ಮ ಮನೆಯಲ್ಲಿ ಯಾವಾಗಲೂ ಜಗಳ. ಏನು ಜಗಳ? ಯಾವ ವಿಷಯಕ್ಕೆ ಜಗಳ ಅಂದರೆ ಸುಮ್ಮನೆ ಯಾವುದೋ ಒಂದು ವಿಷಯಕ್ಕೆ ಜಗಳ. ಯಾವುದೋ ಒಂದು ಸಾಸಿವೆ ಕಾಳಷ್ಟಕ್ಕೂ ಜಗಳ ಆಗ್ಬಿಡೋದು. ಅವರೇ ಜಗಳ ಮಾಡ್ತಾರೆ? ಅಮ್ಮ ಜಗಳ ಮಾಡ್ತಾರೆ? ಅವರೇ ಜಗಳ ಮಾಡೋರು. ಅವರೇ ಏನಾದ್ರೂ ಒಂದು ತಗೊಂಡು ಅವರೇ ಏನೋ ಸಣ್ಣ ವಿಷಯ ಇಟ್ಕೊಂಡು ಅದು ಜಗಳ ಮಾಡಿ, ಇಲ್ಲ ಊಟದ ವಿಷಯದಲ್ಲಿ ಕುಡ್ಕೊಂಡು ಬರೋದು ಅಂತಕ್ಕೊಂದು ಏನೇ ಸ್ವಲ್ಪ ಸಣ್ಣ ನವ ಸಿಕ್ಕ ತಕ್ಷಣ ಜಗಳ. ಊಟದ ವಿಷಯದಲ್ಲಿ ಅನೇಕ ಸಂದರ್ಭದಲ್ಲಿ ಜಗಳ ಆಗಿದೆ. ಊಟ ಸರಿ ಇಲ್ಲ, ಅದು ಸರಿ ಇಲ್ಲ ಅಂದ್ಬಿಟ್ಟು ಅನೇಕ ಟೈಮಲ್ಲಿ ಜಗಳ ಅಂದ್ರೆ ಅಮ್ಮನ ಹಿಡ್ಕೊಂಡು ಹೊಡಿತಾ ಇದ್ರು ಅವಾಗ. ಅಂದ್ರೆ ಬೆಳಗ್ಗೆ ಹೊತ್ತು ನೋಡುವಾಗ ನಮ್ಮಪ್ಪ ತುಂಬಾ ಸೂಪರ್, ಊರ್ ಜನರಿಗೆಲ್ಲ ಒಳ್ಳೆ ವ್ಯಕ್ತಿನೇ. ಆದ್ರೆ ಸಂಜೆ ಆಯ್ತಂದ್ರೆ ಅದೊಂದು ಅಭ್ಯಾಸ ಅವರು
ಹಿಡ್ಕೊಂಡಿದ್ದೆ. ಅಂದರೆ ಅಮ್ಮನಿಗೆ ಮಾತ್ರ ಹೊಡಿತಿದ್ರೆ ನಿಮ್ಗೆ ಹೊಡಿತಿದ್ರು? ಕೆಲವೊಂದು ಟೈಮು ನಮಗೂ ಬೀಳ್ತಾ ಇದ್ವು ಓದಿಗಳು. ಮಲಗಿದ್ದ ಟೈಮಾಗ ಕೋಪದಲ್ಲಿ ಇಬ್ಬರು ಜಗಳ ಆಡುವಾಗ ನಮಗೂ ಸ್ವಲ್ಪ ಬೀಳ್ತಾ ಇದ್ವು. ಅಂದರೆ ಈ ಕೆಲಸ ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗ್ತಾರೆ, ಸಂಜೆ ಟೈಮಿಗೆ ಬರ್ತಿದ್ರ ಮನೆಗೆ? ಟೈಮಿಗೆ ಅಂದರೆ 9 ಗಂಟೆ ಬರ್ತಾಯಿದ್ರು. ಬರೋವಾಗ ಡ್ರಿಂಕ್ಸ್ ಮಾಡ್ಕೊಂಡು ಬರ್ತಾಯಿದ್ರು. ನಮಗೆ ರಾತ್ರಿ ಆಯ್ತು ಅಂದರೆ ಏನಕ್ಕೆ ಇವತ್ತು ರಾತ್ರಿ ಆಯಿತು ಅಂತ ನಾವು ಚಿಂತೆ ಮಾಡೋರು. ಅಂದರೆ ಮನೆಯಲ್ಲಿ ಅಂದರೆ ತೊಂದರೆ ಏನು ಸಮಸ್ಯೆ ಇತ್ತು ಅದು ಡ್ರಿಂಕ್ಸ್ ಮಾಡಲಿಕ್ಕೆ? ಏನು ಸಮಸ್ಯೆ ಇಲ್ಲ, ಫ್ರೆಂಡ್ಸ್ ಸರ್ಕಲಿಂದ ಅವರು ಡ್ರಿಂಕ್ಸ್ ಕಲ್ತಿರೋದು. ಆದರೆ ರೆಗ್ಯುಲರ್ ಆಗಿ ಕೆಲಸಕ್ಕೆ ಹೋಗ್ತಿದ್ರು? ಮನೆಯಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ರು. ಅಂದ್ರೆ ಯಾವುದೇ ವಿಷಯದಲ್ಲಿ ಕೊರತೆ ಇಟ್ಟಿರಲ್ಲ. ಅಂದ್ರೆ ಸಂಜೆ ದುಡಿತಾರೆ ಅದನ್ನು ಮನೆಗೆ ತಂದು ಹಾಕ್ತಿದ್ರು? ಎಲ್ಲ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊಂತ ಇದ್ರು. ಆದ್ರೆ ಕುಡಿಯೋ ಒಂದು ಅಭ್ಯಾಸ. ಕುಡಿದ ನಂತರ ಅವ್ರು ಏನ್ ಮಾಡ್ತಾರೆ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಅಂದ್ರೆ ಅಮ್ಮಗೆ ಹೊಡಿತ ಅಲ್ಲ, ಅಮ್ಮಗೆ ಮಾತ್ರ ಹೊಡಿಯೋದಲ್ಲ, ಬೇರೆ ಮನೆಯಿಂದ ಹೊರಗೆ ಯಾರ ಗಲಾಟೆ ಮಾಡ್ತಿದ್ರು? ಕೆಲವೊಂದು ಟೈಮು ಮನೆಯಿಂದ ಸ್ವಲ್ಪ ಗಲಾಟೆ ಇಲ್ಲ ಆಗೋದು, ಹೊರಗಡೆ ಆಗೋದು. ಕುಡ್ಕೊಂಡ್ ಬರುವಾಗ ಅವರು ಬೈಕಲ್ಲಿ ಬರುವಾಗ ನಮಗೆ ಭಯ ಆಗೋದು. ಬೈಕ್ ಇರ್ತಾವ, ತುಂಬಾ ಸ್ಪೀಡಾಗಿ ಬರ್ತಾ ಇದ್ರು. ಕುಡಿದ್ರು ಅಂದ್ರೆ ಫುಲ್ಲು ಸ್ಪೀಡಾಗಿ ಬರ್ತಾ ಇದ್ರು. ಆ ಥರ ವ್ಯಕ್ತಿ ಆಗಿದ್ರು. ಅಂದ್ರೆ ಅದೇ ಬೆಳಗ್ಗೆ ಅಂದ್ರೆ ಎಲ್ಲ ಜನರು ತುಂಬಾ ಇಷ್ಟಪಡ್ತಾ ಇದ್ರು, ಅಷ್ಟೇ ಮರ್ಯಾದೆ ಕೊಡ್ತಾ ಇದ್ರು, ಎಲ್ಲಾರ್ಗು ಅಷ್ಟೇ ಮರ್ಯಾದೆ ಕೊಟ್ರು. ಆದ್ರೆ ಮನೆಗೆ ಮಾತ್ರ ಇದು ಬೆಳಿಗ್ಗೆ ಇಲ್ಲಿ ಸಂಜೆ ಹುಲಿ. ಅದೇ ಅದೇ ಮತ್ತೆ ಬೆಳಿಗ್ಗೆ ಏನು ಮಾತಾಡ್ತಿಲ್ಲ? ಬೆಳಗ್ಗೆ ಏನು ಮಾತಾಡ್ತಾರಲ್ಲ. ಅದಕ್ಕೆ ನೈಟಿಂಗ್ ಆಯ್ತು ಅಂತ ಹೇಳಿದ್ರು ಅದ್ರ ಬಗ್ಗೆ ಎಷ್ಟು ಚಿಂತನೆ ಮಾಡ್ತಾರೆ ಅವರು. ಆದರೆ ನಿಮಗೆ ಆ ಟೈಮಲ್ಲಿ ಕುಡಿದು ಬಂದರೂ ಕೂಡ ನಿಮಗೆ ಊಟಕ್ಕೆ ಯಾವುದಕ್ಕೆ ಕೊರತೆ? ಯಾವುದಕ್ಕೂ ಕೊರತೆ ಮಾಡ್ತಾರೆ. ಅಂದರೆ ಅವರು ಒಬ್ಬರೇ ದುಡಿತಿದ್ರು? ಹೌದು, ಅವರೊಬ್ಬರೇ ದುಡಿದ್ರು. ಬೇರೆ ಯಾರಿದ್ರ ಮನೆಯಲ್ಲಿ ನಿಮ್ಮ? ಇಲ್ಲ ಇಲ್ಲ, ಅಪ್ಪ ತಾತ 7 ಜನ ಮಕ್ಕಳು, 3 ಜನ ಗಂಡು ಮಕ್ಕಳು, 4 ಜನ ಹೆಣ್ಮಕ್ಳು. ಎಲ್ಲ ಸಪ್ರೇಟ್ ಮನೆ ಮಾಡ್ಕೊಂಡ್ರು. ತಾತ ಸಪ್ರೇಟ್ ಆಗಿದ್ರು, ನಾವು ಸಪ್ರೇಟ್ ಆಗಿದ್ರಿ. ಹಾಗೆ ನೀವು ಈಗ ನಿಮ್ಮ ವಿದ್ಯಾಭ್ಯಾಸ ಹೇಗೆ ನಡೀತು ಅದರ ಮಧ್ಯದಲ್ಲಿ? ಚೆನ್ನಾಗಿ ನಡೀತಿದೆ. ಆವಾಗ ವಿದ್ಯಾಭ್ಯಾಸ ಅಂದ್ರೆ ಅದೇ ಜಗಳ ನೋಡಿದ್ರೆ ಬುದ್ಧಿನೇ ಕಳ್ಕೊಂಬಿಡ, ಜ್ಞಾನನೇ ಕಳ್ಕೊಂಬಿಡ, ಮರು ಒಂಥರ ಬಂದ್ಬಿಡೋದು. ಏನು ಕುಟುಂಬ ನಂದು ಹಿಂಗಾಗೋಯ್ತು ಅಂತ ಒಂಥರ ನೊಂದು ಬಿಡನೆ. ಆ ಟೈಮ್ಗೆ ಓದೋದಕ್ಕೆ ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ. ಇದೇ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ಬಿಡ್ತು. ನಮ್ಮನೆಗೆ ಯಾಕೆ ಹಿಂಗೆ ಆಗ್ತಾ ಇತ್ತು, ನಮ್ಮನೆಗೆ ಯಾಕೆ ಹಿಂಗೆ ಆಗುತ್ತೆ ಅಂತ. ಅಂದರೆ ಆ ಟೈಮ್ನಲ್ಲಿ ನೀವು ಕುಡಿದು ಬರುವಾಗ ಅಮ್ಮ ಇಲ್ಲಿ ಗಲಾಟೆ ಆಗುವಾಗ ಇದು ನಮಗೆ ನೋವಾಗ್ತಿತ್ತು, ಬೇಸರ ಆಗ್ತಿತ್ತು. ಇನ್ನೊಂದು ನಮ್ಮ ಅಪ್ಪ ನೋಡಿದ್ರೆ ನಾವು ಭಯ ಪಡ್ತಾ ಇದ್ರಿ. ಬೆಳಿಗ್ಗೆ ಕೂಡ? ಬೆಳಗ್ಗೆ ಕೂಡ ನಮ್ಮ ಅಪ್ಪ ಅಂದ್ರೆ ಭಯ. ನಮ್ಮ ಅಪ್ಪ ಅಲ್ಲಿ ಬರ್ತಾ ಇದಾರೆ ಅಂದ್ರೆ ಅಷ್ಟು ಭಯ ಪಡೋರೆ. ಅಷ್ಟು ಭಯ, ಅವರು ಏನ್ ಮಾಡ್ಬಿಡ್ತಾರೆ ಅಂತ ಒಂದು ಭಯ ಇರೋದು ಆ ಚಿಕ್ಕ ಹುಡುಗರಿಗೆ. ನಮ್ಮ ಅಪ್ಪ ಮೇಲೆ ಪ್ರೀತಿನೇ ಹೋಗ್ಬಿಟ್ಟಿದ್ದು, ಭಯ ಬಂದ್ಬಿಡ್ತು. ಮತ್ತೆ ನಿಮ್ಮ ಅದರ ಮೊದಲೇ ವಿದ್ಯಾಭ್ಯಾಸ ಹೇಗೆ ನಡೀತಿತ್ತು? ಆವಾಗ ನಡೀತಾ ಇತ್ತು. ಫಸ್ಟ್ ಅವಾಗ ಎಷ್ಟು 1ನೇ ಕ್ಲಾಸ್ 2ನೇ ಕ್ಲಾಸ್ ನಡೀತಾ ಇತ್ತು, ಓದ್ತಾ ಇದೆ 5th. ಮತ್ತೆ ನೀವೀಗ ಅಂದರೆ ಹೈಸ್ಕೂಲ್ ಹೋಗ್ತಿದ್ರಲ್ಲ, ನಿಮ್ಮ ಜೀವಿತ ಹೇಗಿತ್ತು ಆ ಟೈಮ್ನಲ್ಲಿ? ಹೈಸ್ಕೂಲ್ಗೆ ಹೋಗೋ ಜೀವಿತದಲ್ಲಿ ನಾನು 8th ಸ್ಟ್ಯಾಂಡರ್ಡ್ಗೆ ಅಲ್ಲ, ಎಲಿಮೆಂಟ್ರಿಯಿಂದ ಮತ್ತೆ ಎಲಿಮೆಂಟ್ರಲ್ಲಿ ಅಷ್ಟು ಗೊತ್ತಾಗೋದಿಲ್ಲ, ಅಷ್ಟೊಂದು ಬುದ್ಧಿ ಇರೋದಿಲ್ಲ. ಈಗ 7th ಪಾಸ್ ಆದ್ಮೇಲೆ 8th ಸ್ಟ್ಯಾಂಡರ್ಡ್. ನನಗೆ ಏನಂದ್ರೆ ಇವಾಗ ನನಗೆ 5ನೇ ಕ್ಲಾಸ್ ಹೋಗೋದೋಗಿ ಒಂಥರ ಮೆಮೊರಿ ಪವರ್, ಈ ಜೀವನದ ಬಗ್ಗೆ ಒಂಥರ ದೊಡ್ಡ ಥರ ಆಲೋಚನೆ ಮಾಡೋಣ. ನನ್ನ ಕುಟುಂಬ ಹಿಂಗಿರಬಾರ್ದು, ನನ್ನ ಕುಟುಂಬ ಈ ರೀತಿ ಇರಬೇಕು, ಈ ಥರ ಆಲೋಚನೆ ಮಾಡ್ತಾ ಇದ್ದೆ. ಆ ರೀತಿ ಆಲೋಚನೆ ಮಾಡ್ಬೇಕಾದ್ರೆ ನೀವು ಯಾರನ್ನು ನೋಡ್ತಿದ್ರಿ? ಯಾರನ್ನ ನೋಡ್ಲಿ, ನನ್ನ ತಂದೆ ನೋಡ್ತಾ ಇದ್ದೆ. ಅಲ್ಲ ಅಂದ್ರೆ ಈ ಥರ ನಾವು ಆಗಬೇಕು ಅಂದರೆ ನಿಮ್ಮ ನೆರೆಕರೆಯವರು ಅಥವಾ ನಿಮ್ಮ ಸಂಬಂಧಿಕರು ಆ ರೀತಿ ಒಳ್ಳೆ ಪೊಸಿಷನ್ನಲ್ಲಿದ್ರ, ಉತ್ತಮ ಮಟ್ಟದಲ್ಲಿದ್ರ? ಉತ್ತಮ ಮಟ್ಟದಲ್ಲ, ಸಮಾಧಾನದಲ್ಲಿದ್ರಲ್ಲ. ಕೆಲವೊಂದು ಕುಟುಂಬಗಳನ್ನ ನೋಡುವಾಗ ಸಮಾಧಾನ ಇತ್ತು, ಗಲಾಟೆ ಇರಲ್ಲ. ನಮ್ಮ ಕುಟುಂಬ ನೋಡುವಾಗ ನಮ್ಗೆ ಒಂಥರ ಫೀಲ್ ಆಗೋದು, ಅವ್ರ ಕುಟುಂಬಕ್ಕೆ ಆಗ್ತಿಲ್ಲ, ನನ್ನ ಕುಟುಂಬಕ್ಕೆ ಯಾಕೆ ಹಿಂಗಾಗುತ್ತೆ ಅಂತ. ಅಂದ್ರೆ ನಿಮ್ಮ 5ನೇ ತರಗತಿಯಲ್ಲಿ ಇದೊಂದು ಫೀಲಿಂಗ್ ನಿಮ್ಮ ಒಳಗೆ ಬಂತು? ಫೀಲಿಂಗ್. ನಂತರ ಇದೇ ಜಾಸ್ತಿ ಆಯ್ತು ಮನೆಯಲ್ಲಿ. ಆಗ್ತಾ ಅಮ್ಮ ಮೊದ್ಲಿಂದನೂ ಒಂದು ಜಗಳ ಆಯ್ತಂದ್ರೆ ಹೋಗ್ಬಿಡೋರು ಅವ್ರ ಮನೆಗೆ ಬಿಟ್ಬಿಟ್ಟು. ಆಮೇಲೆ ಅವರು ನಾನು 5ನೇ ಕ್ಲಾಸ್ ಓದುವಾಗ ಅವರು ಹೋಗೇ ಬಿಟ್ಬಿಟ್ಟು ನಮ್ಮನ್ನ ಒಂದು 4, 5, 5th, 6th, 7th ವರೆಗೂ ಅವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೇ ಇಲ್ಲ. 3 ವರ್ಷ 4 ವರ್ಷ ತುಂಬಾ ಆ ಟೈಮಾಗ ಇನ್ನೂ ಇದ್ದಿತ್ತು ಕಣ್ಣೀರು ಸುರಿಸ್ಬಿಟ್ಟೆ ನಾನು. ಅಪ್ಪ ಬೇರೆ ಕುಡ್ಕೊಂಬರೋರೆ ನೈಟ್ ಹೊತ್ತು. ಈಗ ಅಮ್ಮ ನಿಮ್ಮನ್ನೆಲ್ಲ ಬಿಟ್ಟು ಹೋದ್ರು, ನೀವು ಅಪ್ಪನ ಜೊತೆಯಲ್ಲಿದ್ರಿ. ಹೌದು. ಈಗ ಅಮ್ಮ ಹೋದ ನಂತರ ಅಪ್ಪ ಹೇಗಿದ್ರು? ಆವಾಗ ತುಂಬಾ ಡ್ರಿಂಕ್ಸ್ ಜಾಸ್ತಿ ಕಡಿಮೆ ಮಾಡಿಲ್ಲ. ಈಗ
ಹೆಂಡತಿ ಎಲ್ಲಂತ ಸ್ವಲ್ಪ ಮಕ್ಕಳಿದ್ದಾರೆ, ಸ್ವಲ್ಪ ಮಕ್ಕಳನ್ನು ಸರಿಯಾಗಿ ನಡೆಸ್ಕೊಳ್ಬೇಕು, ಅವರನ್ನು ನೋಡ್ಬೇಕಂತದ್ದು ಯಾವುದಿಲ್ಲ, ಜವಾಬ್ದಾರಿನೇ ಜವಾಬ್ದಾರಿ. ಓಹೋ, ಅಂದರೆ ಅದನ್ನು ಅವರು ಅಮ್ಮ ಹೋದರೂ ಕೂಡ ಅವರ ಡ್ರಿಂಕ್ಸ್ ಕಂಟಿನ್ಯೂ ಮಾಡಿಬಿಟ್ರು. ಅನಂತರ ಅದೇ ಅಮ್ಮ ನಿಮಗೆ ಕಾಂಟ್ಯಾಕ್ಟ್ ಮಾಡಲಿಲ್ಲ? ಕಾಂಟ್ಯಾಕ್ಟ್ ಮಾಡಿ ಹೋದವ್ರು ತಿರುಗಿ ಬಂದೇ ಇಲ್ಲ? ಬಂದಿಲ್ಲ 4 ವರ್ಷ. ನೀವು ಹೇಗಿದ್ರಿ ಆ ಟೈಮಲ್ಲಿ? ಆ ಟೈಮಲ್ಲಿ ಅದೇ ನಾನೇ ಅಡುಗೆ ಮಾಡಬೇಕಾಗಿತ್ತು. ನಿಮ್ಮ ಪರಿಸ್ಥಿತಿ ಎಲ್ಲ ಹೇಗಿತ್ತು? ನಿಮ್ಮದು ತಮ್ಮ? ನಮ್ಮ ತಮ್ಮ ಅವಾಗ ಇನ್ನೂ ಚಿಕ್ಕ ಹುಡುಗ, ನಾನೇ 5th ಅಂದರೆ ಅವನು ಇನ್ನೂ ಚಿಕ್ಕ ಹುಡುಗ. ಅವನ್ನ ರೆಡಿ ಮಾಡಬೇಕಾಯ್ತು, ಸ್ಕೂಲ್ ಕರ್ಕೊಂಡು ನಾನು ಸ್ಕೂಲ್ಗೆ ಹೋಗ್ಬೇಕಾಯ್ತು. ಆ ಟೈಮಿಗೆ ನಾನು ಅಡುಗೆ ಮಾಡಬೇಕಾಯ್ತು, ತಿನ್ಬೇಕಾಯ್ತು. ಯಾರೂ ಆ ಟೈಮಿಗೆ ಆಗಿಲ್ಲ ಅಂದರೆ ಆಗಿನ ಪರಿಸ್ಥಿತಿ ನಮ್ದು ಹಂಗಿತ್ತೇನೋ ಅನಿಸ್ತದೆ. ಆ ಟೈಮಿಗೆ ಯಾರೂ ಬಂದಿಲ್ಲ. ಅಂದರೆ ನಿಮಗೆ ಆ ಟೈಮ್ನಲ್ಲಿ ಬಂದಿಲ್ಲ ಅಂದರೆ ಈಗ ನೀವು ಹೇಳಿದ್ರೆ ಅಪ್ಪನಿಗೆ 7 ಜನ ಸಂಬಂಧಿಕರು ಅವರೆಲ್ಲ ಏನು ಕುಡ್ಕೊಂಡು ಅವನ್ ತಾನೇ ಹಾಳು ಮಾಡ್ಕೊಂಡಿತ್ತು, ಅಲ್ಲ ಪ್ರಯತ್ನ ಮಾಡಿಲ್ಲ ಅಮ್ಮನ ಕರೆಸ್ಲಿಕ್ಕೆ? ಅಷ್ಟೊಂದು ಪ್ರಯತ್ನ ಮಾಡಿಲ್ಲ. ತಾತ ಪ್ರಯತ್ನ ಮಾಡ್ರು ಆ ಟೈಮಲ್ಲಿ, ಆಗಿಲ್ಲ ಪ್ರಯತ್ನ ಎಲ್ಲ. ಮತ್ತೆ 4 ವರ್ಷದ ನಂತರ ಅಮ್ಮ ಬಂದ್ರ? 4 ವರ್ಷದ ಅದ್ರೊಳಗೆ ಅದಕ್ಕಿಂತ ಮುಂಚೆಯಲ್ಲಿ ನನ್ನ ಜೀವಿತದಲ್ಲಿ ಒಂದು ನಡೀತು. ತುಂಬಾ ಸರಿ ನಾನು ಸೂಸೈಡ್ ಮಾಡ್ಕೊಳ್ಳೋಣ ಅಂತ ಇದು ಹೋಗಿ ಆ ಸಣ್ಣ ಪ್ರಾಯದಲ್ಲಿ ಬರ್ದಿಟ್ಟಿದೆ, ನನ್ನ ಸಾವಿಗೆ ನಾನೇ ಕಾರಣ, ಯಾರು ಇಲ್ಲ. ಎಲ್ಲಿ ನೋಡಿದ್ರೆ ಅದೆಲ್ಲ ನೀವು? ಅದು ಅನಿಸಿಕೆ ಹೇಗೆ ಬಂತು? ಅದು ನನ್ಗೆ ಅದೇ ಹೇಳಿಲ್ವಾ, ನಾನು ದೊಡ್ಡವ್ರ ತರ ಆಲೋಚನೆ ಮಾಡ್ಬೇಡ ನನ್ನ ಟೈಮು, ಈ ತರ ಇರಬೇಕು ಹಿಂಗಿರ್ಬೇಕು ಅಂತ. ಅವಾಗ ಇಲ್ಲಿದ್ದು ನಾನು ಏನು ಮಾಡಬೇಕು, ಏನು ಸಾಧನೆ ಮಾಡಬೇಕು ಅಂತ ನಾನು ಸಾವಿಗೆ ನಾನೇ ಕಾರಣ ಅಂತ ಬರ್ದಿಟ್ಟು ಪತ್ರನ ಆಮೇಲೆ ಅರ್ಧ ಹಾಕ್ಬಿಟ್ಟೆ, ಬೇಡ ನೋಡೋಣ. ಆಮೇಲೆ ನಾನು 7th ಅಲ್ಲಿ ಇರುವಾಗ ಒಂದು ನಮ್ಮ ಮನೆಯಲ್ಲಿ ತುಂಬ ದೇವ್ರ ಫೋಟೋಗಳಿತ್ತು. ದೇವರು ಅಂದರೆ ತುಂಬ ದೇವ್ರ ಫೋಟೋ, ಗೋಡೆ ತುಂಬ ಅವ್ರದ್ದೇ ಫೋಟೋಗಳಿತ್ತು. ನಾನು ಒಂದು ನೈಟಲ್ಲಿ ಹತ್ಕೊಂಡು ನನಗೆ ಕೇಳಿತ್ತು, ಓಕೆ ನೀವು ಅಲ್ದಿರ ಇನ್ನೊಬ್ಬರು ದೇವ್ರಿದ್ರೆ, ಇಲ್ಲ ನೀವೇ ದೇವರಾಗಿದ್ರೆ ನನ್ನ ಈ ಪರಿಸ್ಥಿತಿಯಿಂದ ಹೊರಗಡೆ ತಗೊಂಬಂದ್ರಿ. ಯಾರು ಈ ಪರಿಸ್ಥಿತಿ, ಇಷ್ಟು ಜನ ದೇವ್ರುಗಳಿದ್ದೀರಾ ಈ ಲೋಕದಲ್ಲಿ, ಪ್ರತಿಯೊಬ್ಬರು ದೇವರು ಅಂದ್ಕೊಂಡಿದ್ದೀರಾ. ಯಾರು ಸತ್ಯವಾದ ದೇವರು ಇದ್ದಾರೋ ಅವ್ರು ನನ್ನ ಬಳಿ ಬಂದು ನನ್ನ ಈ ಪರಿಸ್ಥಿತಿಯಿಂದ ಹೊರಗಡೆ ಕರ್ಕೊಂಬಂದ್ರೆ ನಾನು ಉಸಿರೋರ್ಗು ಅವ್ರ ಸೇವೆ ಮಾಡ್ಕೊಂಡು ಹೋಗ್ತೀನಿ ಅಂತ ಒಂದು ಮಾತಾ ನೈಟು ಹತ್ಕೊಂಡು ಹೇಳಿದೆ. ತುಂಬಾ ದುಃಖದಲ್ಲಿ ಹೇಳಿದೆ. ಎಷ್ಟನೇ ವಯಸ್ಸು ನಿಮಗೆ? ಆವಾಗ ನಾನು 7th ಓದ್ತಾ ಇದ್ದೆ. 7th ಅಂದ್ರೆ ಸುಮಾರು 12-13 ವರ್ಷ ಓದ್ತಾ ಇದ್ದೆ. ಆಮೇಲೆ ನಾನು 7th ಪಾಸ್ ಆಗಿ 8ಗೆ ನಾನು ಹೋಗುವಾಗ ಒಂದು 2 ತಿಂಗಳಷ್ಟೇ, 2 ತಿಂಗಳಿಗೆ ರಿಟರ್ನ್ ನಮ್ಮಮ್ಮ ಬಂದರು. ಅವ್ರು ಬರೋವಾಗ ಅವರಾಗೆ ಬಂದ್ರಲ್ಲ, ಯಾರದು ಕರೆಸ್ತಾರೆ? ಯಾರು ಕರ್ಸಿಲ್ಲ, ಅವರಾಗೆ ಬಂದಿಲ್ಲ. ಅವ್ರ ಜೊತೆಗೆ ಇನ್ನೊಬ್ಬರನ್ನ ಕರ್ಕೊಂಬಂದ್ರು ನಮ್ಮ ಮನೆಗೆ, ಯೇಸು ಸ್ವಾಮಿ ಎಂಬ ದೇವ್ರನ್ನ ಕರ್ಕೊಂಬಂದ್ರು. ಅವರು ಕರ್ಕೊಂಬಂದು ಫಸ್ಟು ನನಗೆ ಒಂದು ಮಾತು ಏನು ಹೇಳ್ತಂದ್ರೆ, ಈ ಬೈಬಲ್ ನನ್ನ ಕೈ ಕೊಟ್ಬಿಟ್ಟು, ನೋಡು ನಾನು ನಿನ್ನ ತಾಯಿ ಅಲ್ಲ, ಇವ್ರು ನಿನ್ನ ತಂದೆ ಅಲ್ಲ, ಈ ಬೈಬಲ್ಗೆ ಯೇಸು ಕ್ರಿಸ್ತನೇ ನಿನ್ನ ನಿಜವಾದ ತಂದೆ, ನಿಜವಾದ ತಾಯಿ. ನಮ್ಮನ್ನ ಏನು ಕೇಳಬೇಡ, ಬೈಬಲ್ ಓದು, ಪ್ರೇಯರ್ ಮಾಡು. ಈ ರೀತಿ ಸಂಪರ್ಕ ಬೆಳೆಸ್ಬಿಟ್ರು ರಕ್ಷಣೆ ಮಾರ್ಗದಲ್ಲಿ ನಮ್ಮನ್ನ. ಅಂದ್ರೆ ನಿಮ್ಮ ಜೊತೆಲಿ ನಿಂತರು ನಂತರ ನಿಂತರು ಕಡೆಗೆ. ಮತ್ತೆ ಆಮೇಲೆ ಅದೇ ದೇವ್ರ ಬಗ್ಗೆ ತಿಳಿಸ್ಕೊಟ್ರು ಅಲ್ಲ. ನಾನು ಇಲ್ಲೇನು ಪ್ರೇಯರ್ ಮಾಡಿದ್ನೋ ಒಂದು ನೈಟ್ ಕುತ್ಕೊಂಡು, ಓಕೆ ಯಾರಾದರೂ ಬಂದರೆ ನಾನು ಮತ್ತೆ ಅವ್ರನ್ನ ಹಿಡ್ಕೊತೀನಿ ಅನ್ನೋವಾಗ, ಸರಿ ನಮ್ಮಮ್ಮ ಏನೋ ಬೈಬಲ್ ಕೊಟ್ಟಿದ್ದಾರಲ್ಲ ಓದೋಣ ಅಂದ್ಬಿಟ್ಟು ಓದ್ತಾ ಇದ್ದೀನಿ. ಅರ್ಥ ಆಗಿಲ್ಲ, ಫಸ್ಟ್ನೇದು ಓದ್ದೆ. ಅಮ್ಮ ಏನು ಅರ್ಥ ಆಗ್ತಾ ಇಲ್ಲ ಅಂತ ಕೇಳುವಾಗ ಅವ್ರು ಒಂದು ಮಾತು ಮತ್ತೆ ಹೇಳಿದ್ರು, ನಿನ್ಗೆ ಎಷ್ಟು ಸತಿ ಹೇಳಿ ಏನು ಕೇಳಬಾರ್ದು ನನ್ನ ಹತ್ರ, ಬೈಬಲು ಪ್ರೇಯರ್ ಮಾಡು, ನಿನ್ಗೇನ ಅರ್ಥ ಆಗಿಲ್ಲ ಅಂದರೆ ದೇವ್ರನ್ನೇ ಕೇಳು, ಯೇಸು ಸ್ವಾಮಿನೇ ಕೇಳು, ಅವರೇ ಅರ್ಥ ಮಾಡಿಸ್ತಾರಂತ. ಆಮೇಲೆ ನಾನು ಬೈಬಲ್ ಓದುವಾಗೆಲ್ಲ ಅರ್ಥ ಆಗೋದು, ಪ್ರೇಯರ್ ಮಾಡ್ಕೊಂಡು ಓದುವಾಗೆಲ್ಲ ಅರ್ಥ ಆಗ್ತಾಯಿತ್ತು. ಓ ಈ ರೀತಿ. ಆವಾಗ ದೇವ್ರ ಆತ್ಮ ನನ್ನ ಜೊತೆಗೆ ಮಾತಾಡೋಗೆ. ಎಲ್ಲಿಂದಾನೆ ಓದ್ಲಿಕ್ಕೆ ಪ್ರಾರಂಭ ಮಾಡಿದ್ರಿ? ನಾನು ಆದಿಕಾಂಡನೇ ಓದೋದು ಪ್ರಾರಂಭ ಮಾಡಿ. ಆಮೇಲೆ ಸ್ಟಾರ್ಟಿಂಗು ಒಂದು 5-6 ಸತಿ ನಾನು ಹೊಸ ಒಡಂಬಡಿಕೆ ಓದಿದೆ. 5-6 ಸತಿ ಹೊಸ ಒಡಂಬಡಿಕೆ ಓದಿ. ಇವಾಗ ನಾನು 7 ಸತಿ ನಾನು ಬೈಬಲ್ ಕಂಪ್ಲೀಟ್ ಆಗಿ ಓದಿದ್ದೀನಿ ದೇವ್ರ ಕೃಪೆಯಿಂದ. ಆ ಟೈಮಲ್ಲಿ ದೇವ್ರ ವಯಸ್ಸು ಇವಾಗ? ನನಗೆ ಇವಾಗ 26 ಮುಗಿದು 27. ಆ ಟೈಮಲ್ಲಿ ಓಕೆ ನಂಗೆ ಒಳ್ಳೆ ದೇವ್ರು ಸಿಕ್ಕಿದ್ರು. ಇವಾಗ ನಾನು ಈ ದೇವ್ರ ಮಾತ್ರ ಬಿಡಬಾರ್ದು, ಇವರೇ ನಿಜವಾದ. ನಿಮ್ಗೆ ಬೈಬಲ್ ಓದುವಾಗ ದೇವರ ಬಗ್ಗೆ ನಂಗೆ ಅರ್ಥ ಆಗೋಯ್ತು, ಇವರೇ ಸತ್ಯವಾದ ದೇವರು, ಇವ್ರು ಬಿಟ್ಟು ಏನ್ ನೀವು ಕಂಡು ಹಿಡಿದ್ರಿ? ಇದ್ರೊಳಗೆ ಏನ್ ಕಂಡು ಹಿಡಿದಂದ್ರೆ, ನಾನು ಕೇಳಿದ್ನಲ್ಲ ಸ್ಟಾರ್ಟಿಂಗ್ಗೆ, ನನ್ನ ಈ ಪರಿಸ್ಥಿತಿಯಿಂದ ಹೊರಗಡೆ ಕರ್ಕೊಂಬರ್ಬೇಕು, ನನ್ನ ಮನೆ ಬದಲಾವಣೆ ಆಗ್ಬೇಕು. ಒಂದ್ ಸ್ವಲ್ಪ ಬದಲಾವಣೆ ಆಯ್ತಂದ್ರೆ ಅವರೇ ನಿಜವಾದ ದೇವ್ರು ಅಂತ.
ಅಷ್ಟು ಕೃಪೆಯನ್ನ ಮಾಡಿದ್ರು ಅವರು. ಯೇಸು ಸ್ವಾಮಿ ಅನ್ನೋ ಒಂದು ಬೆಳಕು ನನ್ನ ಮೇಲೆ ಬಂದಾಗ ಆ ಕತ್ಲೆಲ್ಲ ಜೀವಿತ ಹೋಯ್ತು. ಓ ಇವರೇ ಸತ್ಯವಾದ ದೇವರು, ದೇವರೇ ನೀನ್ ನನ್ನ ತಳ್ರು ನಾನು ಮಾತ್ರ ನೀನ್ ಬಿಡೋದಿಲ್ಲ ಅಂದ್ಬಿಟ್ಟು ಹಿಡ್ಕೊಂಬಿಟ್ಟೆ ಅವ್ರನ್ನ. ಹಂಗೆ ಪ್ರಾರಂಭ ಆಗ್ತಾ ಆಗ್ತಾ ನಡೀತಾನೆ ಇತ್ತು. ಒಂದು 6 ತಿಂಗಳು ನಡೀತಾ ಇರುವಾಗ ಕೆಲವೊಂದು ಟೈಮಲ್ಲಿ ನಮ್ಮ ಕ್ರಿಶ್ಚಿಯನ್ ಜೀವಿತದಲ್ಲಿ ಏನಂದ್ರೆ ಆವಾಗ ತಾನೇ ನಾವು ರಕ್ಷಣೆ ಹೊಂದ್ಕೊಂಡು ದೇವ್ರನ್ನ ನಂಬ್ಕೊಂಡಿರ್ತೀವಿ. ಆ ನಂಬೋ ಟೈಮಲ್ಲಿ ದೇವ್ರು ನಮ್ಮನ್ನ ಕೆಲವೊಂದು ಟೈಮಲ್ಲಿ ಪರೀಕ್ಷಿಸ್ಬೋದು, ಇವ್ರು ನಮ್ಮನ್ನ ಸ್ಥಿರವಾಗಿರ್ತಾನೋ ಇಲ್ಲ ಅಂತ. ಆ ಟೈಮಲ್ಲಿ ನಾನು ಆಲೋಚನೆ ಮಾಡುತ್ತೇನಂದ್ರೆ ತುಂಬಾ ಕಷ್ಟ ಆಗ್ಬಿಡ್ತು ನಮ್ಮ ಲೈಫಲ್ಲಿ. ಇಲ್ಲಿ ನಾನು ಹೆಚ್ಚಾಗಿ ಪ್ರೇಯರ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ, ಮನೆಗೆ ತುಂಬಾ ಗಲಾಟೆ ಆಗೋಯ್ತು. ತುಂಬಾ ಅಪ್ಪ 1 ಕ್ವಾರ್ಟರ್ ಕುಡಿಯೋರು 2 ಕ್ವಾರ್ಟರ್ ಕುಡಿಯೋಕೆ ಸ್ಟಾರ್ಟ್ ಮಾಡ್ಬಿಟ್ರು. ನಾನು ದೇವ್ರ ಹತ್ರ ಕೇಳ್ತಾ ಇದ್ದೀನಿ, ಏನ್ ದೇವ್ರೆ ನಾನು ನಿನ್ನನ್ನೇ ನಂಬ್ತಾ ಇದ್ದೀನಿ, ನಿಮ್ಮನ್ನೇ ಆರಾಧನೆ ಮಾಡ್ತಾ ಇದ್ದೀನಿ, ಇನ್ಯಾರನ್ನೂ ಆರಾಧನೆ ಮಾಡ್ತಾ ಇಲ್ಲ, ಇಲ್ಲಿ ನೋಡಿದ್ರೆ ಈ ರೀತಿ ಆಗ್ತಾ ಇದೆ ಅಂತ. ಅವಾಗ ನನಗೆ 1-2-3 ವರ್ಷ ನನಗೆ ಏನು ದೇವ್ರು ಮಾತಾಡಿಲ್ಲ. ಬ್ರದರ್, ಇದರ ಮಧ್ಯೆ ನಾನು ಕೇಳ್ತಾ ಇದ್ದೇನೆ, ಈಗ ನಿಮ್ಮ ಅಮ್ಮ ಯೇಸು ಸ್ವಾಮಿ ನಂಬಿದ್ರಾ? ನಮ್ಮಮ್ಮ ಯೇಸು ಸ್ವಾಮಿ ನಂಬಿಲ್ಲ ಮೊದಲು. ನಿಮ್ಗೆ ಬೈಬಲ್ ಕೊಡುವಾಗ ಆವಾಗ ಯೇಸು ಸ್ವಾಮಿ ನಂಬಿದ್ರು. ಅವರು ಫಸ್ಟ್ ನಮ್ಮ ಮನೆಗೆ ಅವ್ರು ಬರುವಾಗ ಜೊತೆಗೆ ಅವ್ರು ಯೇಸು ಸ್ವಾಮಿ ಎಂಬ ದೇವ್ರನ್ನೇ ಕರ್ಕೊಂಡ್ ಬಂದಿತ್ತು. ಅಂದ್ರೆ ನಿಮ್ಗೆ ಬೈಬಲ್ ಕೊಡುವಾಗ ಅವರು ರಕ್ಷಣೆ ಹೊಂದಾಗಿತ್ತು. ನಿಮ್ಗೆ ಸತ್ಯ ಹೇಳಿಲ್ವಾ? ರಕ್ಷಣೆ ಬಗ್ಗೆ ಅವರು ಹೇಳಿಲ್ವಾ? ಅವ್ರು ಅದೇ ಹೇಳಿದ್ರಲ್ಲ, ಬೈಬಲ್ ಓದು ಅಷ್ಟೇ. ಬೈಬಲ್ ಅಲ್ಲ, ನಿಜವಾದ ದೇವರು ನಿಮ್ಮ ಅಪ್ಪ ಸರಿ ಹೋಗ್ಬೇಕಂದ್ರೆ, ಕುಟುಂಬ ಸರಿ ಹೋಗ್ಬೇಕಂದ್ರೆ ಇವರೇ ನಿಜವಾದ ದೇವರು, ಇವ್ರು ಬಿಟ್ಟು ಇನ್ಯಾರಿಲ್ಲ, ಇವ್ರನ್ನೇ ನಂಬ್ಕೊಂಡು ಹೋಗು. ಏನೇ ಯಾವುದೇ ಪರಿಸ್ಥಿತಿಗಳಾಗ್ಲಿ ನೀನೇನೇ ಕೇಳ್ಕೊಬೇಕಾದ್ರೂ ಫಸ್ಟ್ ಇವ್ರನ್ನ ಕೇಳು ಅಂತ ನನಗೆ ಸಂಪರ್ಕ ಬೆಳೆಸ್ಬಿಟ್ರು. ದೇವ್ರಿಗೂ ನನಗೂ ಸಂಪರ್ಕ ಬೆಳೆಸ್ಬಿಟ್ರು. ಅಂದ್ರೆ ನಿಮ್ಮ ಅಮ್ಮ ಹೇಳಲಿಲ್ಲ ನಾನು ಯೇಸು ಸ್ವಾಮಿ ನಂಬಿದ್ದೇನಂತ? ನಿಮ್ಮ ಅಮ್ಮ ನಿಮಗೆ ಹೇಳಿಲ್ಲ? ಹೇಳಿದ್ರು. ಯಾವಾಗ? ಆವತ್ತೇ ಹೇಳಿದ್ರು. ಅವತ್ತು ಬೈಬಲ್ ಕೊಡುವಾಗೆ ಹೇಳಿದ್ರು, ನಾನು ಈ ತರ ಪ್ರೇಯರ್ ಮಾಡ್ಕೊಂಡು ದೇವ್ರು ನಮ್ಮ ಮೇಲೆ ದೇವ್ರು ನನಗೆ ಮತ್ತೆ ಇಲ್ಲಿ ಕಳಿಸ್ಕೊಟ್ರು, ಹೋಗು ಅಂತ ಹೇಳುವಾಗ ನಾನು ಇಲ್ಲಿಗೆ ಬಂದೆ ಅಂತ ಇದೆಲ್ಲ ಹೇಳಿದ್ರು. ಇಷ್ಟ ಹೇಳುವಾಗ ದಿನ ಅವರು ಪ್ರೇಯರ್ ಮಾಡ್ತಾ ಇದ್ರು. ಒಂದು ವೇಳೆ ಯೇಸು ಸ್ವಾಮಿಯನ್ನು ಅವರು ಕಂಡುಕೊಳ್ಳದಿದ್ರೆ ಮನೆಗೆ ಬರ್ತಾ ಇರಲಿಲ್ಲ ಅಲ್ಲ, ನಮ್ಮ ಲೈಫ್ ಚೇಂಜ್ ಆಗ್ತಿರ್ಲಿಲ್ಲ. ಅದೇ 2-3 ಸತಿ ಸೂಸೈಡ್ ಆಗ್ತಾ ಇತ್ತು. ಏನ್ ಸೂಸೈಡ್ ಮಾಡ್ಲಿಕ್ಕೆ ನೋಡಿದ್ರಿ? ಏನಂದ್ರೆ ಹೆಂಗ್ ಮಾಡ್ಕೊಳೋಣ ಅಂತ, ಇಲ್ಲ ಎಲ್ಲ ಹೋಗಿ ಬಿದ್ದೋಗ್ಬಿಡೋಣ ಅಂತ ಈ ರೀತಿ ಪ್ರಯತ್ನ ಮಾಡಿದ್ದೀರಾ? ಪ್ರಯತ್ನ ಮಾಡಿದೆ, 1-2 ಸತಿ ಪ್ಯಾನ್ಗೆ ಹಾಕಿದೆ, ಬಿಚ್ಬಿಟ್ಟೆ ಅದನ್ನ. ಈ ರೀತಿ ಎಲ್ಲ ಪ್ರಯತ್ನ ಮಾಡಿ ದೇವರು ಬಿಟ್ಟಿಲ್ಲ. ನಂತರ ನೀವು ಈ ಬೈಬಲ್ ಓದಲಿಕ್ಕೆ ಪ್ರಾರಂಭ ಮಾಡುವಾಗ ನಿಮ್ಗೆ ದೇವರ ವಾಕ್ಯ ಓದುವಾಗ ಅರ್ಥ ಆಗ್ತಾ ಬಂತು ಅಲ್ಲ? ಮತ್ತೆ ನೀವು ಏನು ಮಾಡಿದ್ರಿ ಕಡೆಗೆ ಅದೇ ಪ್ರೇಯರ್ ಮಾಡ್ತಾ ಇದ್ದೆ. ಫಸ್ಟ್ ನಾನು ಕೇಳಿದ ದೇವ್ರ ಹತ್ರ ಏನ್ ಪ್ರೇಯರ್ ಮಾಡ್ತಿದ್ದೆ ಅವಾಗ? ನನ್ನ ತಂದೆ ರಕ್ಷಣೆ ಹೊಂದ್ರೆ ನಾನು ನಿನ್ನ ಸೇವೆಗೋಸ್ಕರ ಬರ್ತೀನಿ ದೇವ್ರೆ ಅಂತ. ಈಗ ನೀವು ಪ್ರೇಯರ್ ಬೈಬಲ್ ಓದ್ತಾ ಇದ್ದೀರಲ್ಲ, ನಿಮ್ಗೆ ಅರ್ಥ ಆಯ್ತು, ನಿಮ್ಗೆ ಅರ್ಥ ಆಗ್ತಾ ಬಂತು. ನೀವೇನಾದ್ರೂ ನಿಮ್ಮ ಪಾಪಕ್ಕಾಗಿ ಪಶ್ಚಾತ್ತಾಪ ಯೋಚಿಸ್ವಾಮಿಂದ ಇನ್ನೊಂದು ಸಂಗತಿ ಪಾಸ್ಟ್ ಇವಾಗ ಸಭೆಯಲ್ಲಿ ಹೇಳ್ತಾ ಇರ್ತಾರಲ್ಲ, ಸಭೆಗೆ ಹೋಗ್ಲಿಕ್ಕೆ ಎಲ್ಲಿ ಸಭೆಗೆ ಹೋಗ್ಲಿಕ್ಕೆ ಫಸ್ಟ್ ಅಲ್ಲಿ ಒಂದು ಸೆಂಟ್ ಫಾಲ್ಸ್ ಮಿಷನ್ ಚರ್ಚ್ ಅಂತ ಇದೆ, ಅಲ್ಲಿಗೆ ಹೋಗಿ ಪ್ರಾರಂಭ ಮಾಡಿದ್ರಿ. ಆವಾಗ ಅಲ್ಲಿ ಹೇಳುವ ವಾಕ್ಯಗಳೆಲ್ಲ ಅರ್ಥ ಆಗ್ತಾ ಇತ್ತು. ಈಗ ನೀವು ಚರ್ಚಿಗೆ ಹೋಗ್ಲಿಕ್ಕೆ ಅಮ್ಮನ ಜೊತೆ ಹೋದ್ರಲ್ಲ, ನೀವು ಒಬ್ಬರೇ? ಇಬ್ರು ಜೊತೆ ಹೋಗ್ತೀವಿ. ಫಸ್ಟ್ ಅಮ್ಮನೇ ಮೇನ್, ಅಮ್ಮ ಸೆಕೆಂಡ್ ನಾನು. ಅಮ್ಮನ ಜೊತೆ ನೀವು ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ರಿ. ಈ ನೀವು ಚರ್ಚೆಗೆ ಹೋಗುವಾಗ ನಿಮ್ಮ ಅಪ್ಪನಿಗೇನು ಗೊತ್ತಿಲ್ವಾ? ಅಪ್ಪಗೆ ಸ್ವಲ್ಪ ದಿನ ರಾಂಗ್ ಮಾಡಿದ್ರು. ಆಮೇಲೆ ನಮ್ಮೂರಲ್ಲಿ ಒಬ್ಬರು ಗೌಡಸ್ ಅವರು ರಕ್ಷಣೆ ಹೊಂದ್ಕೊಳ್ಳುವಾಗ ಅವರು ಸಭೆ ನಡೆಸಿದ್ರು. ಆವಾಗ ಅವ್ರ ಸಭೆಗೆ ನಾವು ಹೋಗಕ್ಕೆ ಪ್ರಾರಂಭ ಮಾಡಿದ್ವಿ. ಕೆಲವೊಂದು ವರ್ಷ ಅವ್ರ ಸಭೆಗೆ ಹೋಗಿ ಪ್ರಾರಂಭ ಮಾಡಿದಾಗ ಅಪ್ಪ ಮಾತಾಡಿಲ್ಲ, ನಮ್ಮೂರವ್ರೆ ಅಂದ್ಬಿಟ್ಟು ಅವರು ತುಂಬಾ ಗೌರವದಿಂದ ಅಣ್ಣ ಅಂತ ಹೇಳ್ತಾ ಇದ್ರು. ಅವರೇ ರಕ್ಷಣೆ ಹೊಂದಾರ ಬಿಡು ಹೋಗ್ಲಿ ಅಂತ ಬಿಟ್ಬಿಟ್ರು. ಅವಾಗ ಏನು ಬೈತಾರಿಲ್ಲ. ಆದ್ರೆ ಕುಡ್ಕೊಂಬರೋ ಟೈಮಲ್ಲಿ ಮಾತ್ರ ರಾಂಗ್ ಮಾಡೋರು. ಹೋಗ್ಬೇಡ, ಹೆಂಗ್ ಹೋಗ್ತೀಯಾ, ಇದ್ ಮಾಡು ಅದ್ ಮಾಡು ಅಂತ ಹೇಳ್ತಾ ಇದ್ರು. ಆವಾಗ ನಾನು ದೇವ್ರ ಹತ್ರ ತುಂಬಾ ಹತ್ಕೊಂಡು ಪ್ರೇಯರ್ ಮಾಡ್ತಿದ್ದೆ. ಆವಾಗ್ಲೂ ನೋಡಿ, ನಾನು ದೇವ್ರನ್ನ ಕಂಡುಕೊಂಡುವಾಗಲೂ ತುಂಬಾ ಕಷ್ಟಗಳು, ಹೋರಾಟಗಳು ಬಂತು. ನಂಬಿಕೆನ ದೇವ್ರು ತುಂಬಾ ಟೆಸ್ಟ್ ಮಾಡ್ದ. ಒಂದು 3-4 ವರ್ಷ ನಂಬಿಕೆನೇ ಟೆಸ್ಟ್ ಮಾಡ್ದ. ಆ ನಂಬಿಕೆ ಟೆಸ್ಟ್ ಮಾಡುವಾಗ ದೇವ್ರೆ ಹೇಗೆ ಅಂದ್ರೆ, ಇವಾಗ ನಾನು ಇಲ್ಲೊಂದು ವಿಷಯದಲ್ಲಿ ಪ್ರೇಯರ್ ಮಾಡ್ತಾ ಇದ್ದೀನಿ, ನನ್ನ ತಂದೆ ರಕ್ಷಣೆ ಹೊಂದಬೇಕಂತ. ಆದ್ರೆ ನನ್ನ ತಂದೆ ರಕ್ಷಣೆನೇ ಹೊಂದಕ್ಕಾಗಲ್ಲ, ಆ ತರ ಪರಿಸ್ಥಿತಿ ಬದಲಾವಣೆ ಆಗ್ಬಿಡೋದು ಕುಟುಂಬದಲ್ಲಿ. ಅವಾಗ ನನಗನ್ಸೋದು, ದೇವ್ರು ನನ್ನ ಪ್ರೇಯರ್ ಕೇಳ್ತಾ ಇದ್ದಾನ, ಇಲ್ಲ ಇವರೇ ನಿಜವಾದ ದೇವ್ರ, ಇಲ್ಲ ಬೇರೆ ಇರೋ ಅಂತ ನಾನು ಕೇಳನೆ. ದೇವ್ರನ್ನ ಯಾವಾಗ್ಲೂ ಕೇಳನೆ, ಏಸಪ್ಪ ನಾನು ನೀನೇ ನಿಜವಾದ ದೇವ್ರ ಅಂತ ನಂಬ್ಕೊಂಬಿಟ್ಟಿದ್ದೀನಿ, ನೀವಲ್ಲ ಅಂದ್ರೆ ಯಾರನ್ನಿದ್ರೆ ತೋರ್ಸಪ್ಪ, ಅವ್ರ ಹತ್ರ ನಾನು ಹೋಗ್ತೀನಿ ಅಂತ ಈ ರೀತಿ ಎಲ್ಲ ಹೇಳ್ತಾ ಇರೋನೆ ದೇವ್ರ ಹತ್ರ ಪ್ರೇಯರ್ ಮಾಡುವಾಗೆಲ್ಲ. ಅವಾಗ ಕೆಲವೊಂದು ಟೈಮಲ್ಲಿ ತುಂಬಾ ಎಕ್ಸಾಮ್ ಇರೋ ಟೈಮಲ್ಲಿ ತುಂಬಾ ಕುಡ್ಕೊಂಬಂದು ಜಗಳ ಮಾಡೋರು ನಮ್ಮಪ್ಪ. 3 ಗಂಟೆ 4 ಗಂಟೆ ಜಗಳ ನಡೀತಾನೆ ಇರೋದು. ಓದ್ಗಣಕ್ಕೆ ಟೈಮೇ ಸಿಗ್ತಿರಲಿಲ್ಲ.
ಫಸ್ಟ್ ಪಿ ಯು ಸಿ ಅವಾಗ ಓದ್ತಾ ಇದ್ದೀನಿ. ಅವಾಗ ನಾನು ದೇವ್ರನ್ನ ಕೇಳ್ಕೊಂಡೆ, ದೇವರೇ ನೈಟೆಲ್ಲ ಜಗಳ ನಡೀತೈತೆ, ನಾನು ಹಿಂಗೆ ಓದ್ಲಿ ದೇವ್ರೆ ಅಂತಕ. ಆವಾಗ ದೇವರು 1-2 ಅವರ್ ನಿದ್ದೆ ಕೊಟ್ಟ ನನಗೆ. 3 ಗಂಟೆ ಮಲ್ಕೊಳೋವಾಗ ಆರಾಮಾಗ ಎಲ್ಲರೂ ಸಮಾಧಾನ ಇರೋದು ಕುಟುಂಬ. ಅವಾಗ ಮಲ್ಕೊಂಡು ಎದ್ದೆ 5 ಗಂಟೆಗೆ ಕುತ್ಕೊಳ್ಳೋವಾಗ ದೇವ್ರ ಹತ್ರ ಕೇಳೋಣ, ದೇವರೇ ಎಕ್ಸಾಮ್ ನಡೀತೈತೆ, ನೈಟೆಲ್ಲ ಜಗಳ ನಡೀತೈತೆ, ನನ್ನ ಕೈಗೆ ಓದೋಕ್ಕಾಗಿಲ್ಲ, ನನ್ನ ಮನಸ್ಸಲ್ಲೂ ದುಃಖ ಆಯಿತು. ಇವಾಗ ನಾನು ಹೆಂಗೆ ಹೋಗಿ ಎಕ್ಸಾಮ್ ಬರೆಯುವಾಗ ನಾನು ಯಾವುದನ್ನ ಓದ್ಕೊಂಡು ಹೋಗಿರ್ತೀನೋ ಅದೇ ಕ್ವಶನ್ ಬಂದಿರೋದಲ್ಲಿ. ಆ ಥರ ದೇವರು ಅದ್ಭುತ ಮಾಡ್ದ. ಆ ಕಷ್ಟದ ಮಧ್ಯದಲ್ಲಿ ಟೆಸ್ಟು ಮಾಡ್ತಾಯಿದ್ದ, ಮತ್ತೆ ಸಹಾಯನೂ ಮಾಡ್ತಾಯಿದ್ದ. ಕೆಲವೊಂದು ಟೈಮಲ್ಲಿ ಬಂಧುಗಳೆಲ್ಲ ವಿರೋಧ ಮಾಡಿದ್ರು ನಮ್ಮನ್ನು, ನಮ್ಮ ಅಮ್ಮನ. ಮನೆ ನಮ್ಮ ಕುಲ ಬಿಟ್ಟು ಹೋಗ್ಬಿಟ್ಟಿದ್ಯಾ, ಜಾತಿ ಬಿಟ್ಟು ಹೋಗ್ಬಿಟ್ಟಿದ್ಯಾ, ಅದು ಬಿಟ್ಟು ಹೋಗ್ಬಿಟ್ಟಿದ್ಯಾ, ಇದು ಬಿಟ್ಟು ಹೋಗಿ ಬೈಯೋರು ನನಗೆ. ಅವಾಗ ನಾನು ಅವ್ರಿಗೆಲ್ಲ ಒಂದು ಕ್ವಶನ್ ಹೇಳ್ತಾ ಇದ್ದೆ, ನನ್ನ ಕುಟುಂಬ ಚಿತ್ರ ಆಗುವಾಗ ನಿನ್ನ ಕುಲ ನೀನು ಎಲ್ಲೋಗಿದ್ರಿ ಅಂತ ಕೇಳಿದೆ. ನೀನು ಆವತ್ತು ಬಂದು ನಮ್ಮನ್ನ ಕಾಪಾಡಿ ನಡೆಸಿದ್ರೆ, ಒಂದು ಸಮಾಧಾನ ಕಡೆಗೆ ನಡೆಸಿದ್ರೆ ನಾನು ನಂಬ್ತಾ ಇದ್ದೆ. ಅವತ್ತು ನೀವೆಲ್ಲ ಎಲ್ಲಿಗೋಗಿದ್ರಿ ಅಂತ ಹೇಳುವಾಗ ಎಲ್ಲ ಭಯ ಮುಚ್ಕೊಂಡು ಹೋಗ್ಬಿಡೋರು. ಅವ್ರಿಗೆ ನಾನು ಅವಕಾಶ ಕೊಡ್ತಾ ಇರಲಿಲ್ಲ. ಯಾಕಂದ್ರೆ ಅವ್ರು ನನ್ನ ಜೀವಿತದಲ್ಲಿ ಒಂದು ಸಾಸಿವೆ ಕಾಳಷ್ಟು ಅವ್ರು ನಮ್ಗೆ ಸಹಾಯ ಮಾಡಿರಲಿಲ್ಲ. ನಮ್ಮ ಬಂಧು, ನಮ್ಮ ಬಳಗ ಎಲ್ಲ ಆಡ್ಕೊಂಡು ನಗಿಯೋರು ಅಷ್ಟೇ. ಆದರೆ ಆಡ್ಕೊಂಡಿರ ನಗ್ದಿರ ನಮ್ಮ ಕಷ್ಟನ, ನಮ್ಮ ನೋವನ್ನು ನೋಡಿ ಬಂದಂಥ ಒಳ್ಳೆ ದೇವರಂದ್ರೆ ಅವ್ರು ಯೇಸು ಸ್ವಾಮಿ ಮಾತ್ರ. ಅಂದರೆ ಅಂಥ ಪರಿಸ್ಥಿತಿಯಲ್ಲಿ ಕೂಡ ನಿಮ್ಮ ಕುಟುಂಬದವರು, ಸಂಬಂಧಿಕರು ನಿಮ್ಗೆ ಎದುರಾಗಿ ಬರುವಾಗ ಕೂಡ ನೀವು ನಂಬಿಕೆಯಿಂದ ಸ್ಥಿರವಾಗಿ ಊರ ಜನಗೆಲ್ಲ ಎದುರಿಗೆ ಹಾಕೊಂಡು ನಿಂತ್ಕೊಂಡಿದ್ದೆ. ನಾನು ಅದೇ ದೇವ್ರು ನಂಬ್ಕೊಂತೀನಿ. ಸ್ಮಶಾನದಲ್ಲಿ ಜಾಗ ಕೊಡಲ್ಲ ಅಂತ ಹೇಳೋರು, ಬೇಡ ನಿಮ್ಮ ಮನೆ ಪಕ್ಕದಾಗೆ ಓದ್ಕೊ ನಾನೇ, ಈ ರೀತಿನೇ ಅವ್ರಿಗೆ ಏನ್ ಹೇಳಿದ್ರು ವಿರುದ್ಧ ಹೇಳ್ತಾ ಇದೆ. ಯಾಕಂದ್ರೆ ನಾನು ರುಚಿಸಿ ನೋಡ್ಬಿಟ್ಟೆ ಯೇಸು ಸ್ವಾಮಿ. ಒಂದು ನಮ್ಮ ತಾಯಿ ಹೇಳಿದಾಗ ನಾನು ರುಚಿಸಿ ನೋಡ್ಬಿಟ್ಟೆ, ಇವರು ಸತ್ಯವಾದ ದೇವರೇ. ಅಂದ್ರೆ ನೀವು ಅಂದ್ರೆ ಸರಿ, ಈಗ ತಾಯಿ ಹೇಳಿದ ತಕ್ಷಣ ಸಡನ್ ಆಗಿ ನಂಬಲಿಕ್ಕೆ ಆಗ್ತದೆ? ನನಗೇನಂದ್ರೆ ಅದೇ ನಂದು ಕ್ವಶನ್ ಏನು ಹಾಕಿದ್ನಂದು ಹೇಳಿ, ಈ ಪ್ರಪಂಚದಲ್ಲಿ ಯಾರನ ಒಬ್ರು ದೇವ್ರಿದ್ರೆ ಅವ್ರು ಬಂದು ನನ್ನ ಬಿಡಿಸ್ಲಿ ಅಂತ. ಅದೊಂದೇ ಸಾಕಲ್ಲ ನಂಬೋದಕ್ಕೆ. ಒಬ್ಬ ಮನುಷ್ಯನ ಒಂದು ವ್ಯಕ್ತಿತ್ವ ದೇವರು ಅಂತ, ನಿಜವಾದ ದೇವ್ರನ್ನ ನಂಬೋದಕ್ಕೆ ಅದೊಂದೇ ಸಂದರ್ಭ ಸಾಕು. ಇನ್ನು ದೊಡ್ಡ ಅದ್ಭುತ ಏನು ಬೇಕಾಗಿಲ್ಲ, ಒಂದು ಚಿಕ್ಕ ಅದ್ಭುತನೇ ಸಾಕು ನಂಬಿಕೆ ಮಾಡೋದಕ್ಕೆ. ನೀವು ದೇವರಲ್ಲಿ ಕೇಳಿಕೊಂಡ್ರೆ 2 ತಿಂಗಳ ಒಳಗೆ ನಿಮಗೆ ರಿಸಲ್ಟ್ ಸಿಕ್ಕಿತು, ಅದರ ಫಲಿತಾಂಶ ಸಿಕ್ಕಿತು. ಅಮ್ಮ ಬಂದು ನಿಮಗೆ ಕೊಟ್ಟು ನಂತರ ನಿಮ್ಮ ಸಂಬಂಧಿಕರಲ್ಲಿ ನಿಮಗೆ ವಿರೋಧ ಮಾಡಿದ್ರು ಆ ಟೈಮಲ್ಲಿ. ಆವಾಗ ದೇವ್ರು ನನ್ನ ವಾಕ್ಯದ ಮೂಲಕ ಬಲಪಡಿಸ್ತಾ, ಅವ್ರೇನೇ ಮಾತಾಡಿದ್ರು ನಿಮ್ಮ ಮೌನವಾಗಿರು, ಇನ್ಮೇಲೆ ಮೌನವಾಗಿರು. ಕೆಲವೊಂದು ಟೈಮ್ ಬರ್ತದೆ ಅವರೇ ನಿನ್ನ ಹತ್ರ ಪ್ರೇಯರ್ ಮಾಡಿಸ್ಕೊತಾರೆ ಅಂತ. ಅದೇ ರೀತಿಯಲ್ಲಿ ಇವಾಗ ಎಲ್ಲರೂ ಅವರೇ ಪ್ರೇಯರ್ ಮಾಡಿಸ್ಕೊತಾ ಇದ್ದಾರೆ. ನಮ್ಮ ಕುಟುಂಬದ ಹತ್ರ ಬಂದು ಏನಾದರೂ ಸಮಸ್ಯೆಗಳು ಹಿಡ್ಕೊಂಡು ಪ್ರೇಯರ್ ಮಾಡಿಸ್ಕೊತಾ ಇದ್ದಾರೆ. ಬ್ರದರ್, ಇನ್ನೊಂದೀಗ ನಿಮ್ಮ ಅಮ್ಮ 4 ವರ್ಷ ನಿಮ್ಮನ್ನು ಬಿಟ್ಟು ಹೋಗಿದ್ರು. ಯಾಕಂದರೆ ಗಂಡ ಹೆಂಡಿದ್ರೆ ಸ್ವಲ್ಪ ಸಮಸ್ಯೆ ಅಂದರೆ ಗಲಾಟೆ. ಈಗ ಆ ಕೋಪದಲ್ಲಿ ಹೋದ ಅಮ್ಮ ಅಂದರೆ ನಿಮ್ಮ ಅಪ್ಪ ಮಾತಾಡಿ ಅಮ್ಮ ಸುಮ್ಮನೆಗಿರ್ಲಿಕ್ಕಿಲ್ಲ ಆವಾಗ ಅಲ್ಲ, ಏನಾದರೂ ಉತ್ತರ ಕೊಡ್ತಾರಲ್ಲ ಅಲ್ಲ. ನಂತರ 4 ವರ್ಷ ನಿಮ್ಮ ಜೊತೆ ಇರಲಿಲ್ಲ, ನಂತರ ಬಂದರು ಅವರು, ರಕ್ಷಣೆ ಹೊಂದಿ ಬಂದರು. ಅವಾಗದ್ದು ಮತ್ತೆ ಮುಂಚಿನದ್ದು ಮತ್ತೆ ನಂತರದ್ದು ಅವರ ಜೀವನ ಹೇಗೆ ನಡೀತಿತ್ತು? ಆವಾಗ ಅದೇ ಎದುರು ಮಾತು ಜಾಸ್ತಿ ಕೊಡ್ತಾ ಇದ್ರು. ಅವಾಗ ಮುಂಚೆ ಎದುರು ಮಾತು, ಒಂದಕ್ಕೂ ಎದುರು ಮಾತು ಕೊಡೋರು. ಆಮೇಲೆ ದೇವ್ರು ನಮ್ಮಂದ ಮೇಲೆ ನೋಡಿ, ನಮ್ಮ ಅಪ್ಪ ರಕ್ತ ಹೊರಂಗ್ ಹೊಡೆದ್ರು. ಹೊಡೆದವಾಗ ಒಂದು ಮಾತಕ್ಕೂ ಸಹ ಎತ್ತಿ ಹೇಳಿಲ್ಲ, ಒಂದು ಮಾತು ಸಹ ಹೇಳಿಲ್ಲ. ತಾಳ್ಮೆಯಿಂದನೇ ಇರು, ದೇವ್ರ ಹತ್ರ ಹೋಗಿ ಪ್ರೇಯರ್. ತುಂಬಾ ರಾತ್ರಿಗಳೆಲ್ಲ ಕಾಲ ದೇವ್ರ ಹತ್ರ ಹತ್ಕೊಂಡು ಪ್ರೇಯರ್ ಮಾಡೋದು. ಅದನ್ನ ನಾನೇ ಜಾಸ್ತಿ ನೋಡ್ತಾ ಇತ್ತು. ನಾನು ಒಂದ್ ಕಡೆ ಕತ್ಲೆಯಲ್ಲಿ ಹೋಗಿ ಕುತ್ಕೊಂಡು, ಏಸಪ್ಪ ನನ್ನ ಕಾಪಾಡಪ್ಪ, ನನ್ನ ಕುಟುಂಬನ ಕಾಪಾಡಪ್ಪ, ನಾವು ನಿಮ್ಮನ್ನೇ ನಂಬಿದಿರಪ್ಪ. ಯಾವಾಗ್ಲೂ ಡೈಲಿ ಇದೇ ರೀತಿ ಹತ್ಕೊಂಡು 3 ಗಂಟೆ ಡೈಲಿ ಜಗಳ ನಡೆಯೋದು. ಈ ರೀತಿನೇ ನಡೀತಾ ಬಂತು. ನಾನು ಅದೇ ರೀತಿನೇ ಪ್ರೇಯರ್ ಮಾಡ್ಕೊಂಡೇ ಬರ್ತಾ ಇದ್ದೆ, ಬಿಟ್ಟಿಲ್ಲ ದೇವ್ರನ್ನ ಮಾತ್ರ. ಓಕೆ, ನಾನು ಇನ್ಯಾರನ್ನೂ ನಂಬಲ್ಲ, ನಿನ್ನೇ ಲಾಸ್ಟ್ ನಂಬೋದು. ನೀನು ನಿನ್ನ ಹೆಸರು ಹೇಳ್ಕೊಂಡೆ ಸಾಯ್ತೀನಿ, ಇಲ್ಲ ನಿನ್ನ ಹೆಸರು ಹೇಳ್ಕೊಂಡೆ ಬದುಕ್ತೀನಿ ಅಂತ ಈ ರೀತಿ ತೀರ್ಮಾನಗಳು ತಗೊಂಡ್ಬಿಟ್ಟೆ. ಒಂದು ಅಮ್ಮ ರಕ್ಷಣೆ ಹೊಂದಿ ಬಂದ ನಂತರ ನಿಮ್ಮ ಪರಿಸ್ಥಿತಿ ಚೇಂಜ್ ಆಯಿತು ಸ್ವಲ್ಪ. ಹೌದೌದು, ಅವರ ಕುಡಿಕತನ ಹಾಗೆ ಇತ್ತು, ಸ್ವಲ್ಪ ಚೇಂಜ್ ಆಯ್ತು. ತಾಯಿಯ ಸ್ವಭಾವದಲ್ಲಿ ಬದಲಾವಣೆ ಆಯ್ತು ಅಲ್ಲ. ತಾಯಿ ಅಂದ್ರೆ ನೀವು ನೋಡ್ತಾ ಇದ್ದೀರಿ. ಹೌದೌದು, ಅಂದ್ರೆ ಮುಂಚೆ ಅವ್ರು ಏನಾದ್ರೂ ಮಾತಾಡೋಕೆ ಉತ್ತರ ಕೊಡ್ತಿದ್ರು, ಮಾತಾಡ್ತಿದ್ರು. ಆದ್ರೆ ನಂತರದ ಪರಿಸ್ಥಿತಿ, ರಕ್ಷಣೆ ಹೊಂದಿ ಬಂದ ನಂತರ ಪರಿಸ್ಥಿತಿ ಉತ್ತರ ಕೊಟ್ಟಿಲ್ಲ, ಸಹಿಸ್ಕೊಂಡು ಹೋದ್. ಅದೇ ಅವ್ರದ್ದು ನಂಬಿಕೆ ಅನ್ನೋದು ದೇವ್ರು ಕಾಪಾಡ್ತಾನಂತ ಒಂದು ನಂಬಿಕೆ ಅವರು. ನಂತರ ಆಮೇಲೆ ತುಂಬಾ ಮಿತಿ ಮೀರಿ ಬಿಡ್ತದೆ. ನಮ್ಮ ತಾಯಿ ರಕ್ಷಣೆ ಹೊಂದ್ಕೊಂಡ್ರು.
ನಾನು ರಕ್ಷಣೆ ಹೊಂದ್ಕೊಂಡೆ. ಆಮೇಲೆ ಹೊಂದ್ಕೊಂಡಿದ್ದಾದ್ಮೇಲೆ ನಾನು ಕೇಳಿದೆ ದೇವ್ರನ್ನ, ಏನೇಸಪ್ಪ ಇನ್ನೂ ಎಷ್ಟು ದಿನ ಅಂತ ಕಾಯೋದು ಅಂದ್ಬಿಟ್ಟು ನಾನೇನು ಮಾಡ್ಬಿಟ್ಟೆ, ಒಂದು ದಿವಸ ತುಂಬ ಜಗಳ ಆಗೋಯ್ತು ಮನೇಲಿ. ಸಾಕಿ ನೋಡಿತ್ತು ದೇವ್ರೇ, ನನಗೆ ಈ ಮನೇನು ಬೇಡ ಏನು ಬೇಡ ಅಂದ್ಬಿಟ್ಟು ನಾನು ಮನೆ ಬಿಟ್ಟು ಓಡೋಗ್ತಾ ಇದ್ದೀನಿ. ಓಡೋಗೋ ಟೈಮಲ್ಲಿ ಒಂದು ಊರಿಂದ ಆಚೆ ಬರುವಾಗ ಯಾರೋ ನನ್ನ ಆತ್ಮದಲ್ಲಿ ಮಾತಾಡ್ತಾ ಇದ್ದಾರೆ. ನೀವು ಓಡೋಗ್ತಾ ಇದ್ದೀರಿ? ಹೋಗ್ತಾ ಇದ್ದೀನಿ, ಮನೇನು ಬೇಡ ಈ ಕುಟುಂಬನೇ ಬೇಡ. ಅಮ್ಮ ಗೊತ್ತು ನೀವು ಹೋಗುವಂಥದ್ದು? ನಮ್ಮ ಅಮ್ಮಗೆ ಯಾರಿಗೂ ಗೊತ್ತಿಲ್ಲ ನಾನು ಬಿಟ್ಟು ಹೋಗ್ತಾ ಇರೋದು. ನಾನು ಒಬ್ಬನೇ ಹೋಗ್ತಾ ಇದ್ದೀನಿ, ಈ ಕುಟುಂಬ ಬೇಡ ಅಂತ ಕಣ್ಣಾಗ ನ್ಯೂಸ್ ಬರ್ತಾ ಇದೆ, ಹತ್ಕೊಂಡೇ ಹೋಗ್ತಾ ಇದ್ದೀನಿ. ಆವಾಗ ನನ್ನ ಮನಸ್ಸಲ್ಲಿ ಯಾರೋ ಒಬ್ಬರು ಮಾತಾಡ್ತಿದ್ರು, ಎಲ್ಲಿ ಹೋಗ್ತಾ ಇದೆಯಾ ಅಂತ ಕೇಳ್ತಾ ಇದ್ರು. ಇಲ್ಲ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಏನಕ್ಕೆ ಹೋಗ್ತಾ ಇದ್ದೀನಿ, ಇನ್ನೆಷ್ಟು ದಿನ ನಾನು ಸಹಿಸ್ಕೊಂಡಿರಲಿ ಅನ್ನುವಾಗ, ಇಲ್ಲ ಹೋಗು, ರಿಟರ್ನ್ ಹೋಗು ಅಂತ ಆತ್ಮದಲ್ಲಿ ದೇವ್ರ ಆತ್ಮ ಮಾತಾಡ್ತೀನಿ. ಇಲ್ಲ ಇಲ್ಲ ನಾನು ಹೋಗಲ್ಲ ಅಂತ ಹೇಳ್ತಾ ಇದ್ದೆ. ಆವಾಗ ಅವರೊಂದು ಮಾತು ಹೇಳಿದ್ರು, ಲೋಕದ ತಂದೆ ತಾಯಿ ನಿನಗೆ ತಂದೆ ತಾಯಿ ಆಗಿರ್ಬೇಕಾ, ಇಲ್ಲ ನಾನು ನಿನಗೆ ತಂದೆ ಆಗಿರ್ಬೇಕಾ, ನೀನು ಇವಾಗ ಡಿಸೈಡ್ ಮಾಡ್ಕೊ ಅಂತ ಹೇಳಿದ್ರು. ಆವಾಗ ಓಕೆ ನೀನೇ ನಂಗೆ ತಂದೆ ಆಗಿರಪ್ಪ ಅಂತ. ಈ ತಂದೆ ಮಾತು ಕೇಳ್ಕೊಂಡು ನೀನು ಇವಾಗ ಹೋಗು, ಇನ್ನು ಮುಂದೆ ನಿನ್ನ ಜೀವಿತದ ಅದ್ಭುತ ನಾನು ಮಾಡ್ತೀನಿ ಅಂತ ಆವತ್ತು ವಾಗ್ದಾನ ಕೊಟ್ಟರು ಅವರು. ಎಷ್ಟು ವರ್ಷ? ಆವಾಗ ನಾನು ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇದ್ದೆ. ಆವಾಗ ಡಿಗ್ರಿ ಓದುವಾಗ ಒಂದು ದಿವಸ ನಮ್ಮಪ್ಪ ಒಂದು ಅಮಾವಾಸ್ಯೆ ಪ್ರೇಯರ್ ಮಾಡ್ತಾ ಇರುವಾಗ ನಮ್ಮಪ್ಪ ಕುಡ್ಕೊಂಡೇ ಚರ್ಚ್ಗೆ ಬಂದ್ಬಿಟ್ಟಿದ್ರು. ನನಗೆ ತುಂಬ ಸಂತೋಷ ಆಗ್ಬಿಡ್ತು. ಅದರ ಮುಂಚೆ ಬಂದಿಲ್ಲ? ಯಾವತ್ತೂ ಬಂದಿಲ್ಲ. ಅಪ್ಪ ಎಸಪ್ಪ ಕುಡ್ಕೊಂಡಾದ್ರೂ ನಮ್ಮಪ್ಪ ನಿನ್ನ ಸನ್ನಿಧಾನಕ್ಕೆ ಬಂದಾರೆ, ಇವಾಗಾದ್ರೂ ಹಿಡ್ಕೊಂಬಾರ್ದಾ ಅಂತ ಕೇಳ್ಬಿಟ್ಟೆ. ಮುಂದೆ ಕುತ್ಕೊಂಡಿದ್ದೀನಿ, ವರ್ಷಿಪ್ ಮಾಡ್ತಾ ಇದ್ದೀನಿ. ಕುತ್ಕೊಂಡು ವರ್ಷಿಪ್ ಮಾಡುವಾಗ ಎಲ್ಲ ಜನ ಎಲ್ಲ ನೋಡಿ ನಗಿತಾ ಇದ್ದಾರೆ. ಜನ ನಗಿಲಿ ಸ್ವಾಮಿ, ನಮ್ಮ ಅಪ್ಪನ ಕುಡ್ಕೊಂಡಾದ್ರೂ ನಿನ್ನ ಸನ್ನಿಧಾನಕ್ಕೆ ಬಂದವ್ರೆ, ಬೇಗ ಹಿಡ್ಕೊ ಅಂತ ಈ ರೀತಿ ಪ್ರೇಯರ್ ಮಾಡಿದೆ ಅಷ್ಟೇ. ಪ್ರೇಯರ್ ಮಾಡಿ ಒಂದು 5 ನಿಮಿಷಕ್ಕೆ ನಮ್ಮಪ್ಪ ಎದ್ದು ನಿಂತ್ಕೊತಾ ಇದ್ದಾರೆ. ಮೈಕಿಸ್ಕೊಂಡು ಒಂದು ಮಾತು ಹೇಳಿದ್ರು. ಅವರೇ ಹೇಳ್ಬಿಟ್ರು ಒಂದು ಮಾತು ಏನಂದರೆ, ನನ್ನ ಜೀವಿತದಲ್ಲಿ ಇರೋದು ಒಂದೇ ಒಂದು ಕೆಟ್ಟ ಅಭ್ಯಾಸ, ಇನ್ಯಾವುದಲ್ಲ. ಇವತ್ತು ಆ ಕೆಟ್ಟ ಅಭ್ಯಾಸದಿಂದನೇ ನನ್ನ ಕುಟುಂಬ ಇವತ್ತು ತುಂಬ ಕಷ್ಟದಲ್ಲಿ ಹೋಗ್ಬಿಡ್ತು. ಕುಡ್ಕೊಂಡಿದ್ದೀನಿ ಅಂತ ಈ ಮಾತು ಹೇಳ್ತಾ ಇಲ್ಲ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಾನು ಇನ್ನು ಮುಂದೆ ಇನ್ನು ಯಾವತ್ತೂ ಕುಡಿಯೋದಿಲ್ಲ ಅಂತ ಪ್ರಮಾಣ ಮಾಡಿಬಿಟ್ರು ಚರ್ಚಲ್ಲಿ. ಆ ಪ್ರಮಾಣ ಮಾಡ್ಬಿಟ್ಟು ಬಂದಾಗ ನಂಗೆ ತುಂಬ ಸಂತೋಷ ಆಗೋಯ್ತು, ಆಶ್ಚರ್ಯ ಆಗೋಯ್ತು ನನಗೆ. ಇದೇನು ನಮ್ಮಪ್ಪ ಬಂದು ಈ ರೀತಿ ಹೇಳ್ಬಿಟ್ರಲ್ಲ, ನನ್ನ ಕನಸಲ್ಲೂ ಅನ್ಕೊಂಡಿರಲಿಲ್ಲ. ಯಾವುದೋ ಒಂದು ಮೂಲಕ ದೇವ್ರು ರಕ್ಷಣೆ ಮಾಡ್ತಾರೆ ಅನ್ಕೊಂಡಿದ್ದೆ. ಆದರೆ ಅವರಾಗಿ ಅವರು ಬಂದು ಸನ್ನಿಧಾನ ನಿಂತ್ಕೊಂಡು ಇನ್ನು ಮುಂದೆ ಕುಡಿಯೋದಿಲ್ಲ ದೇವ್ರೆ ಅಂತ ಪ್ರಮಾಣ ಮಾಡಿಬಿಟ್ರಲ್ಲ ಅಂತ ಒಂದು ಸಂತೋಷ ಆಗೈತೆ. ಅದರ ಮುಂಚೆ ಯಾವಾಗಲೂ ಚರ್ಚೆಗೆ ಕರೆದಿದ್ರು ಅವರನ್ನು? ಕರೆದಿದ್ರಿ, ಅವರು ಓಡೋಗ್ಬಿಡೋರು, ಬರ್ತಾ ಇರಲಿಲ್ಲ, ಓಡೋಗ್ಬಿಡೋರು. ಆಮೇಲೆ ನಂತರ ಏನಾಯ್ತಂದರೆ, ಒಂದು ವಾರ ಕರೆಕ್ಟಾಗಿದ್ರು. ಒಂದು ವಾರ ಕರೆಕ್ಟಾಗಿದ್ಮೇಲೆ ನೆಕ್ಸ್ಟ್ ಡೇ ಏನು ಮಾಡೋರು, ಸ್ಟಾರ್ಟ್ ಮಾಡ್ಕೊಂಬಿಟ್ರು ಕುಡಿಯೋದಕ್ಕೆ. ಅವ್ರು ಕುಡ್ಕೊಂಬಂದ್ರು, ನೈಟ್ ಕುಡ್ಕೊಂಬಂದ್ರು, ಬೆಳಗ್ಗೆ ಎದ್ದು ನೋಡಿರೋ ರಕ್ತ ವಾಮಿಟ್ ಮಾಡ್ಕೊಂಬಿಟ್ರು. ಆಮೇಲೆ ಅಮ್ಮ ಹೇಳಿದ್ರು, ದೇವ್ರ ಸನ್ನಿಧಾನಕ್ಕೆ ಬಂದು ಪ್ರಮಾಣ ಮಾಡಿದ್ರಿ, ಈ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ, ದೇವರು ಸಹಿಸೋದಿಲ್ಲ ಅನ್ನುವಾಗ ಆವತ್ತು ಬಿಟ್ಬಿಟ್ರು ಕುಡಿಯೋದು. ಆಮೇಲೆ ಹಂಗೆ ಒಂದೊಂದೇ ರಕ್ಷಣೆ ಆಗ್ತಾ ಬರ್ತಾಯಿತ್ತು ಸ್ವಲ್ಪನೇ. ನನಗೆ ತುಂಬ ದೊಡ್ಡ ಮನಸ್ಸು ನಂಬಿಕೆ ಬಂದ್ಬಿಡ್ತು. ಏನಂದರೆ ದೇವರು ಕಾರ್ಯ ಮಾಡ್ತಾ ಇದ್ದೇನೆ. ಅವತ್ತು ನಾನು ಮನೆ ಬಿಟ್ಟೋಡುವಾಗ ದೇವ್ರು ವಾಗ್ದಾನ ಮಾಡಿದ ರೀತಿಯಲ್ಲೇ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂತ. ನಾನು ಅದಕ್ಕಿಂತ ಮುಂಚೆ ಅನೇಕ ಕಣ್ಣೀರು ಸುರಿಸಿದ್ದೀನಿ ದೇವ್ರ ಸನ್ನಿಧಾನದಲ್ಲಿ. ದೇವರೇ ಮಾಡಪ್ಪ, ನಿನ್ನಿಂದ ಆಗುತ್ತೆ ಮಾಡಪ್ಪ, ನೀನೇ ಸತ್ಯವಾದ ದೇವ್ರು ಮಾಡಪ್ಪ, ನಿನ್ನ ಹೊರ್ತಿನ್ ಯಾರು ಚೇಂಜ್ ಮಾಡೋಕ್ಕಾಗಲ್ಲ ನನ್ನ ಕುಟುಂಬನ, ನೀನೇ ಮಾಡೋಕ್ಕಾಗೋದು, ನೀನೇ ಬಾಪ ಮಾಡಪ್ಪ. ಕೆಲವೊಂದು ಟೈಮ್ ನಮ್ಮಪ್ಪ ಬಾಟ್ಲು ತಂದಿಟ್ಟಿರೋ ಡ್ರಿಂಕ್ಸ್ ಬಾಟ್ಲು, ಅದನ್ನ ಇಟ್ಟಿರುವಾಗ ನಾನು ನೋಡೋಣ ನನ್ನ ಮನೆಯಲ್ಲಿ, ಅದು ನಾನು ಯೇಸು ಸ್ವಾಮಿ ಆರಾಧಿಸುವ ಮನೆಯಲ್ಲಿ ಇದು ಬಂದೈತಲ್ಲ ಅಂದ್ಬಿಟ್ಟು ಆ ಬಾಟ್ಲು ಇಟ್ಕೊಂಡು ಏನು ಮಾಡಿದೆ ಅಂದರೆ ಬಿಸಾಕಿಲ್ಲ ನಾನು. ಸ್ವಲ್ಪ ಈ ಬಾಟ್ಲನ್ನ ಹಿಡ್ಕೊಳ್ತಾ ಇದ್ದೀನಿ, ಇದು ನಿನ್ನ ರಕ್ತವಾಗಿ ಬದಲಾವಣೆ ಆಗಲಿ, ಇದು ನಿನ್ನ ರಕ್ತವಾಗಿ ಬದಲಾವಣೆ ಆಗಲಿ, ಇದನ್ನ ಕುಡಿಯೋ ವ್ಯಕ್ತಿನೂ ಬದಲಾವಣೆ ಆಗಲಿ, ಹೀಗೆ ಪ್ರೇಯರ್ ಮಾಡ್ತಾ ಇದ್ದೆ. ಆ ರೀತಿ ಮಾಡ್ಕೊಂಬಂದು ಪ್ರೇಯರ್ಗಳೇ ಅಲ್ಲಿ ಸನ್ನಿಧಾನಕ್ಕೆ ಕರ್ಕೊಂಬಂದ್ಬಿಡ್ತು. ಕೆಲವೊಂದು ಟೈಮಲ್ಲಿ ನಾವೇನು ಮಾಡ್ತೀರಂದ್ರೆ ವಿಶ್ವಾಸಿಗಳು, ನಮ್ಮ ಜೀವಿತ ಇಷ್ಟೇ, ದೇವ್ರು ಕೈ ಬಿಟ್ಬಿಟ್ಟಿದ್ದಾನೆ ಅಂದ್ಕೊಂಡೆ ನಾವು ಹೋಗ್ತಾಯಿದ್ರೆ, ಆದರೆ ದೇವರು ನಮ್ಮ ಟೈಮಿಗೋಸ್ಕರ ಕಾಯ್ತಾ ಇದ್ದಾನೆ. ಇವನ ಒಂದು ಉನ್ನತ ಟೈಮ್ನಲ್ಲೇ ಇವನ ಮೇಲಕ್ಕೆ ತಗೊಂಡು ಬರಬೇಕು, ಒಂದು ಉನ್ನತವಾದ ಸಾಕ್ಷಿನ ಇಟ್ಬಿಟ್ಟೆ ಇವನ ಮೇಲಕ್ಕೆ ತಗೊಂಡು ಬರಬೇಕು ಅಂತ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಆದರೆ ನಾವೇ ತೊಂದರೆ ಪಟ್ಬಿಟ್ಟು ದೇವರಿಂದ ದೂರ ಹೋಗ್ಬಿಡ್ತೀರಿ ಕೆಲವೊಂದು ಟೈಮಲ್ಲಿ. ಖಂಡಿತವಾಗಿ ದೇವರ ವಾಕ್ಯ ನೋಡ್ತೇವೆ, ವಾಕ್ಯ ಕೂಡ ಹೇಳ್ತೇವೆ, ಬೇಡಿಕೊಳ್ಳಿ ದೊರೆಯುವುದು, ಹುಡುಕಿರಿ ಸಿಕ್ಕು ತಟ್ಟಿ ತೆರೆಯುವುದು. ಬೇಡಿಕೊಳ್ಳೋ ಪ್ರತಿ ಹೊಂದುತ್ತಾನೆ ವಾಕ್ಯ. ಹೌದೌದು. ಯಾಕಂದರೆ ನಂಬಿಕೆಯನ್ನು ಏನು ಪ್ರಾರ್ಥನೆ ನಮ್ಮ ದೇವರಲ್ಲಿ ಕೇಳಿಕೊಳ್ತೇವೆ, ದೇವ್ರು ಕೊಡ್ತಾನೆ ಅದು ನಂಬಬೇಕು ಅಲ್ಲ. ನಾವು ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡುವಾಗ ದೇವ್ರು ಖಂಡಿತವಾಗಿ ನಮ್ಮ ನಂಬಿಕೆ ಮೇಲೆ ಅದನ್ನ ಏನು ಮಾಡ್ತಾನೆ ಕಾರ್ಯ. ಇನ್ನೊಂದು ಏನು ಫಸ್ಟ್ ಅಂದರೆ,
ಇವಾಗ ಪಾಸ್ಟ್ರುಗಳು ವಾಕ್ಯ ಕೊಟ್ಟು ಅವ್ರಿಗೋಸ್ಕರನೇ ಮಾತಾಡ್ತಾ ಇರ್ತಾರೆ. ನೀನು ಈ ತಪ್ಪು ಬಿಟ್ಟು ಹೊರಗಡೆ ಬಾ, ಈ ತಪ್ಪನ್ನು ಮಾಡಬೇಡ, ಈ ರೀತಿ ಮಾಡು, ಈ ರೀತಿ ಮಾಡು ಅಂತ ದೇವರ ಆತ್ಮನ ಅವ್ರ ಮೂಲಕ ಮಾತಾಡ್ತಾ ಇರ್ತಾರೆ. ಆದ್ರೆ ಅವ್ರು ಎಚ್ಚರಿಕೊಳ್ಳಲ್ಲ. ದೇವರೇ ಬಂದು ಮಾಡಿದ್ರೆ ಕೆಲವು ಸರ್ತಿ ಏನಾಗ್ತದೆ ಅಂದರೆ ವಾಕ್ಯ ಪಾಸ್ಟ್ರು ಕೊಡ್ತಾರೆ, ದೇವರ ಆತ್ಮನ ಮೂಲಕ ಅವ್ರು ಮಾತಾಡ್ತಾ ಇರ್ತಾರೆ. ಅದೇ ಕೆಲವು ಸರ್ತಿ ನಾವು ತಗೊಳ್ಳೋದಿಲ್ಲ. ಅಂದ್ರೆ ಇದು ಅವರಿಗೆ ಇದು ಇವರಿಗೆ ಅಂತ ನಾವು ಬಿಟ್ಟು ಬಿಡ್ತೇವೆ. ಅದನ್ನ ತಗೊಂಡು ನಾವು ಮನೆಗೆ ಹೋಗಿ ಪ್ರಯೋಜನ ಮಾಡಿದ್ರೆ ನಿಜವಾಗ್ಲೂ ಇವು ತುಂಬಾ ಬದಲಾವಣೆ ಆಗುತ್ತೆ. ಅಂದ್ರೆ ಸಭೆಯಲ್ಲಿ ಅವರಿಗೆ ಇವರಿಗಲ್ಲ, ಸಭೆಯಲ್ಲಿ ದೇವರು ಮಾತಾಡೋ ನನಗಾಗಿನೇ ಮಾಡ್ತಾರೆ. ಅಂದ್ರೆ ದೇವರ ವಾಕ್ಯ ಅಂದ್ರೆ ಅವರಿಗಾಗಿ ಇವರಿಗೆ ಬರ್ಬೋದು, ಅದು ನನ್ ಕೂಡ ಬರ್ತದಲ್ಲ, ಯಾಕೆ ನಾನು ಸಭೆಯಲ್ಲಿದ್ದೇನೆ, ದೇವ್ರು ನನ್ನ ಜೊತೆ ಕೂಡ ಮಾತಾಡ್ತಾರೆ. ಅಲ್ಲ, ಇವಾಗ ನಮಗೋಸ್ಕರ ಮಾತಾಡಿಲ್ಲ ಅಂದ್ರೆ ನಾವು ಹೋಗೋದೇ ಬೇಡ, ವೇಸ್ಟ್ ಆಗುತ್ತೆ. ಖಂಡಿತವಾಗಿ. ಹಾಗೆ ಪ್ರಾರಂಭವಾಯ್ತು. ನಮ್ಮ ತಮ್ಮ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆದ್ರೆ ನಮ್ಮ ಅಪ್ಪ ಬರಕ್ ಸ್ಟಾರ್ಟ್ ಮಾಡಿಲ್ಲ ಚರ್ಚಿಗೆ. ಏನಂದ್ರೆ ಸ್ವಲ್ಪ ರಿಲೇಷನ್ ಅವರು ಏನ್ ಅನ್ಕೊಂಡ್ಬಿಡ್ತಾರೆ, ಇವನ್ ಚರ್ಚಿಗೆ ಹೋಗ್ಬಿಟ್ಟೇನೋ ಅನ್ಕೊಂಡ್ರು, ಸ್ವಲ್ಪ ಆಡ್ಕೊಂಡ್ಬಿಟ್ರು. ಇವನು ಚರ್ಚಿಗೆ ಹೋಗ್ಬಿಡ್ತಾರೆ, ಇವನು ಚರ್ಚಿಗೆ ಹೋಗ್ಬಿಡ್ತಾನೆ, ಪಾಸ್ಟ್ರು ಅಂತ ಆವಾಗಲೇ ಆಡ್ಕೊಂಡ್ಬಿಟ್ರು. ಅದನ್ನ ನೋಡ್ಬಿಟ್ಟು ನಮ್ಮಪ್ಪ ಚರ್ಚಿಗೆ ಬರೋದನ್ನ ಸ್ವಲ್ಪ ಇದು ಮಾಡ್ಬಿಟ್ರು. ಆಮೇಲೆ ಪಾಸ್ಟ್ ಒಂದು ದಿವಸ ಕರೆದು ಹೇಳಿದ್ರು, ಓಕೆ ನೀವು ಇಲ್ಲಿ ಬರಬೇಡಿ, ಇನ್ನೊಂದು 15 ಕಿಲೋಮೀಟ್ರ್ ನಮ್ಮದೇ ಒಂದು ಇದಿದೆ ಬ್ಯಾಂಚು, ಅಲ್ಲಿಗೆ ಹೋಗಿ ನೀವು ಬೆಳಗ್ಗೆ ಹೊತ್ತು, ನಾನು ಅಲ್ಲಿಗೆ ಬರ್ತೀನಲ್ಲ ಮಾರ್ನಿಂಗ್ ಹೊತ್ತು. ಓಕೆ ಫಸ್ಟ್ ಒಳ್ಳೆ ಆಲೋಚನೆ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ರು, 15 ಕಿಲೋಮೀಟ್ರ್ ದೂರ ಇರೋ ಚರ್ಚ್ಗೆ ಹೋಗಿ ಬಲವನ್ನು ಹೊಂದ್ಕೊಂಡ್ರು. ಅಮ್ಮನೂ ಅಪ್ಪ ಇಬ್ರು ಸೇರಿ ಹೋಗ್ತಾ ಇದ್ರು ಅಲ್ಲಿಗೆ. ಕುಡಿಯೋದೆಲ್ಲ ಬಿಟ್ಟುಬಿಟ್ರು. ಪ್ರಿಯ RCT ವೀಕ್ಷಕರೇ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಮಯದ ಅಭಾವ ಇರುವುದರಿಂದ ಮುಂದಿನ ವಾರಕ್ಕೆ ಇದನ್ನು ಮುಂದುವರಿಸ್ತೇವೆ. ವಂದನೆಗಳು.